ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ನಡೆದಂಥದ್ದು. ಈ ಕೈವಲ್ಯ ಪದ್ಧತಿ ಒಳಗ ಆಧಾರದ ವಿಷಯ 40 ಜ್ಞಾನ ಪ್ರತಿಪಾದನಾ ಸ್ಥಳ. ಈ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನಾ ಸ್ಥಳ, ಅದರಲ್ಲಿ 46ನೆಯ ಪದ್ಯ ಇವತ್ತಿನ ಆಧಾರದ ವಿಷಯ. ಕೈವಲ್ಯ ಅಂದ್ರ ಮೋಕ್ಷ, ಪದ್ಧತಿ ಅಂದ್ರ ದಾರಿ. ಈ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ದಾರ ನಿಜಗೊಂಡ್ರು. ಈ 46ನೆಯ ಪದ್ಯದಲ್ಲಿ ಬಹಳಷ್ಟು ಜನ ಈ ಒಂದು ಜ್ಞಾನದ ಮಾರ್ಗದಲ್ಲಿ ಹೋಗುವಂಥದ್ದು. ಆದ್ರೂ ಕೂಡ ಹೇಳ್ತಾರಲ್ಲ, ಇದು ಅನುಭಾವದ ಜ್ಞಾನ ಆಗುವಂಥದ್ದು ಬಹಳ ಮುಖ್ಯ. ನಿನ್ನೊಳಿಹುದು ಸತ್ಯ ಪದವು, ಅದನ್ನು ಅನುಭಾವದಿ ನೋಡು ಮನುಜ, ನೀನೆಹೆ ಮುಕ್ತನು ಅಂತ ಹೇಳಿದ್ದಾರೆ. ಮುಕ್ತಿ ಅನ್ನುವಂಥದ್ದು ಎಲ್ಲೇ ಐತೆ ಅಂದ್ರೆ ಅದು ನಮ್ಮೊಳಗಡೆನೆ ಐತೆ. ಮಹಾತ್ಮರು ಹೇಳ್ತಾರ, ಅರಿವೆ ತಾನೆಂದು ನಂಬಿ ನಿಂದುಡೆ ಮುಕ್ತಿ, ಬೆರೆತಿಲ್ಲವೆಂದುದು ನಿಗಮುಕ್ತಿ. ನಿಗಮ ವಾಕ್ಯ ಅಂದ್ರೆ ಯಾವ್ದಂದ್ರೆ ಜ್ಞಾನದ ವಾಕ್ಯಗಳು. ನಿಗಮ ಭಾಗ ಅಂದ್ರೆ ಜ್ಞಾನದ ಭಾಗ. ಅಲ್ಲಿ ಏನ್ ಹೇಳ್ತಾರ, ಅರಿವೆ ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಅಂತ ಹೇಳ್ತಾರ. ಅರಿವಿನ ಸ್ವರೂಪ ನಾನಿದ್ದೀನಿ, ಆ ಪರಮಾತ್ಮನ ಸ್ವರೂಪ ನಾನಿದ್ದೀನಿ ಅನ್ನುವಂಥದ್ದು ದೃಢ ಜ್ಞಾನ ಆಯ್ತು ಅಂದಾಗ ಅವಾಗ ನೀನು ಮುಕ್ತಿ ಅಂತ ಹೇಳ್ತಾರ ಅವ್ರು. ತಕ್ಷಣದಲ್ಲಿ ನಿನಗ ಆ ಭಾವ ಬಂತು, ದೃಢ ಭಾವ ಬಂತಂದ್ರೆ ತಕ್ಷಣದಲ್ಲೇ ಮುಕ್ತಿ ಅನ್ನುವಂಥದ್ದು ಇದು. ಅದಕ್ಕೆ ನಿನ್ನೊಳಿಹುದು, ಅದು ನಿನ್ನೊಳಗ ಐತೆ, ಬೇರೆ ಕಡೆ ಹುಡುಕುವಂಥದ್ದಲ್ಲ. ಇಂಥ ಮಾರ್ಗದಲ್ಲಿ ನಾವು ಹೋಗ್ತಾ ಇದ್ದೀವಿ. ನಮ್ಮ ಊರನ್ನ ನಾವು ನೋಡಕ್ ಹೋಗ್ತಾ ಇದ್ದೀವಿ, ನಮ್ಮ ಸ್ಥಾನವನ್ನ ನಾವು ನೋಡಕ್ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಸ್ಥಾನವನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಜನ್ಮಾಂತರದಲ್ಲಿ ನಾವೇನ್ ಬಿಟ್ಬಿಟ್ಟಿದೀವಿ. ಈಗ ನಮ್ಮ ಒಂದು ಸ್ವರಾಜ್ಯ ಸಿಂಹಾಸನ ಅಂತ ಅನ್ನುವಂಥದ್ದು ಬಿಟ್ಬಿಟ್ಟಿದೀವಿ, ಮರ್ತು ಬಿಟ್ಟಿದೀವಿ ಅದನ್ನ. ಅದು ಎಲ್ಲೈತಿ, ನಮ್ಮೊಳಗಡೆನೆ ಐತಿ, ಕಳ್ಕೊಂಡ್ಬಿಟ್ಟಿದೀವಿ. ಅದಕ್ಕೆ ಸದ್ಗುರುನಾಥ ಅದು ಎಲ್ಲೂ ಇಲ್ಲ, ನಿನ್ನೊಳಗಡೆನೆ ಐತೆ ಅಂತ ಆನಂದ, ಅಂತ ಒಂದು ಸ್ವತಂತ್ರತೆಯಿಂದ ಇರುವಂತ ಒಂದು ಸ್ವರಾಜ್ಯ ಸಿಂಹಾಸನ ನಿನ್ನೊಳಗ ಐತಪ್ಪ, ಅದು ನೀನು ಹುಡುಕು ಅಂತ ಹೇಳ್ತಾರ ಅವ್ರು. ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದೀವಿ. ಹೋಗ್ತಾ ಇರ್ಬೇಕಾದಾಗ ನಮಗೆ ಕೆಲವರಿಗೆ ಅರ್ಥ ಆಗ್ತದೆ, ಕೆಲವರಿಗೆ ಅರ್ಥ ಆಗಲ್ಲ. ನಾವು ಸ್ವಲ್ಪ ತಿಳ್ಕೊಂಡ ತಕ್ಷಣನೇ ನಮ್ಗ ಜೀವನ್ ಮುಕ್ತರ ಆಗ್ಬಿಟ್ಟಿವಿ ಅಂತೀವಿ. ಅದಕ್ಕೆ ಮಹಾತ್ಮರು ನಮಗ್ ತಿಳಿಸ್ತಾರ ಯಾವ ರೀತಿ ಅಂತಂದ್ರ, ಈಗ ಸ್ವಲ್ಪ ತಿಳ್ಕೊಂಡ ನಂತರ ಇಲ್ಲ ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ, ಬಹಳಷ್ಟು ದೊಡ್ಡ ಮಹಾತ್ಮದೀನಿ, ನಾನು ಜೀವನ್ಮುಕ್ತ ಆಗ್ಬಿಟ್ಟಿದ್ದೀನಿ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತೀವಲ್ಲ. ಅದಕ್ಕೆ ಮಹಾತ್ಮರು ಇಲ್ಲಿ ತಿಳಿಸ್ತಾ ಇದ್ದಾರ. ಆದ್ರೆ ಮಹಾತ್ಮರು ಆದಂಥವ್ರು ಹೆಂಗಿರ್ತಾರ, ಆದ್ರೆ ಈತ ಉಲ್ಟಾ ಹೇಳಕತ್ತೇನಲ್ಲ, ಈತನ ಮಾತು ನಾವು ಹೆಂಗ್ ನಂಬಬೇಕು, ಇದು ನಾವು ಅರಿಯೇವು. ಆದ್ರೆ ನಮ್ಗೆ ತಿಳ್ಕೊಳ್ಳೋದು ಬಹಳ ವಿಚಿತ್ರ ಅನಿಸ್ತದೆ ಈತನ ವರ್ತನೆ ನಮ್ಗ ಅಂತ ಹೇಳುವಂತ ವಿಚಾರವನ್ನೇ ಇಲ್ಲಿ 46ನೆಯ ಪದ್ಯದಲ್ಲಿ ಹೇಳ್ತಾರ ಅವರು. ನಾವು ಅರಿಯವಿದನು ನಾನಾ ವಿಕೃತಿ ಬಿಡಿದ ಮಾಯ ಆವರಣವಿಲ್ಲದ ಅನುಭವದ ಸುಖ ಸುಧೆಯ ಸೇವನೆಯ ಸೊಗಸು ತೀವಿರದೆ ಸುಮ್ಮನೆ ತನಗೆ ಕೈವಲ್ಯವಾದುದೆಂಬವನ ಬಗೆ ಪೊಸತು ಅಂತ ಹೇಳ್ತಾರ ಅವರು. ಇದನ್ನ ನಾವು ಹೆಂಗಂತಂದ್ರ ಬಹಳ ಅರಿಯವು. ನಮ್ಗ ಇದು ಹೆಂಗಂತ ಬಹಳ ವಿಚಿತ್ರ ಅನಿಸ್ತದಪ್ಪ. ಯಾಕಂದ್ರ ಪೂರ್ಣವಾದಂತಹ ಒಂದು ಸ್ವರೂಪಕ್ಕ ಈ ಮಾಯೆ ಎನ್ನುವಂಥದ್ದು ಏನಾಗ್ಯದ, ಆವರಣ ಆಗ್ಯದ. ಯಾವ ರೀತಿ ಆಕಾಶಕ್ಕೆ ಮೋಡ ಬಂದು ನಮಗ್ ಸೂರ್ಯ ಇರ್ತಾನಲ್ಲ, ಸೂರ್ಯ ಇದ್ದಾಗ ಮೋಡ ಬಂದು ಸೂರ್ಯ ಕಾಣ್ಲಾರ್ದಂಗ್ ಮಾಡ್ಬಿಡ್ತಾನ ಕೆಲವು ಸಲ. ಆದ್ರ ಸೂರ್ಯ ಇಲ್ಲೇನು ಇದ್ದಾನ, ಆದ್ರ ನಮ್ಮೊಳಗಡೆ ಇರುವಂತ ಒಂದು ಜ್ಞಾನ ಅನ್ನುವಂಥ ಸೂರ್ಯ ಅದಾನ, ಇಲ್ಲಿ ಮಾಯೆ ಅನ್ನುವಂಥದ್ದು ಆವರಣ ಆಗ್ಯದ. ಅದಕ್ಕೆ ಈ ಆವರಣ ಮಾಡಿರುವಂಥದ್ದು ಮಾಯ, ಮಹತ್ತು, ಅಹಂಕಾರ, ಪಂಚ ತನ್ಮಾತ್ರೆ, ಪಂಚಭೂತಗಳು, ಈ ಬ್ರಹ್ಮಾಂಡ, ಇವೆಲ್ಲ ನಿನ್ನ ಅಂದ್ರ ನಮ್ಮ ಸ್ವರೂಪಕ್ಕೆ ಮರೆ ಮಾಡಿದಂಥವು. ಅದಕ್ಕೆ ಇವನ್ನ ನಾವು ತಿಳ್ಕೊಂತ ಹೋಗ್ಬೇಕಾಗ್ತದೆ, ಇವು ನೇತಿಗಳಿಬೇಕಾಗ್ತದೆ. ಇವು ಅನಾತ್ಮದಿಂದ ನಾವು ಕೂಡಿದದಕ್ಕಾಗಿ ನಮ್ಗೆ ಇವತ್ತು ದುಃಖ ಆಗಿರುವಂಥದ್ದು. ಅದಕ್ಕಾಗಿ ಮಹಾತ್ಮರು ಇವನ್ನ ತಿಳ್ಕೊಂಡು ಇವನ್ನ ನೇತಿಗಳಿಯುವಂಥದ್ದು ಬಹಳ ಮುಖ್ಯ. ಇದನ್ನ ಮಾಡ್ದೇನೆ ಪರಿಪೂರ್ಣ, ಯಾಕಂತಂದ್ರ ಇಂಥ ಆವರಣ ನಿವೃತ್ತಿ ಆಗಿಲ್ಲ.
ಆ ನಿವೃತ್ತಿ ಆಗದೇನೆ ಸ್ವರೂಪಾನಂದವನ್ನ ಅನುಭವಿಸದೆ, ಅದು ಸ್ವರೂಪದ ಆನಂದವನ್ನ ಆತ ಅನುಭವಿಸೇ ಇಲ್ಲ, ಅಲ್ಲಿ ತನಕ ಹೋಗೇ ಇಲ್ಲ. ಆದ್ರೂ ಕೂಡ ನಾನು ಜೀವನ್ ಮುಕ್ತನಾಗಿಬಿಟ್ಟೆ ಅಂತ ಹೇಳ್ತಾನಲ್ಲ, ಅಂದ್ರ ಊಟ ಮಾಡ್ದೆ ಅಂತ ಅನ್ನುವಂತ ವಿಚಾರ ಅನಿಸ್ತದಪ್ಪ. ಇದು ಬಹಳ ಆಶ್ಚರ್ಯ ಅನಿಸ್ತದ ನಮಗ ಅಂತ ಇಲ್ಲಿ ತಿಳಿಸ್ಕೊಡ್ತಾರ ನಮಗ. ಯಾಕಂತಂದ್ರ ಈ ರೀತಿಯಾಗಿ ಆ ತರ ಅನುಭವ ಆಗ್ಬೇಕಾಗ್ತದ. ಅನುಭವದಿಂದನೇ ಇದರ ಒಂದು ಆನಂದ ಗೊತ್ತಾಗುವಂಥದ್ದು. ಇದಾಗದೇನೆ ನಾನು ಜೀವನ್ ಮುಕ್ತನಾಗಿಬಿಟ್ಟೆ ಅನ್ನುವಂತ ಭಾವ ಬೇಡ ಅನ್ನುವಂಥ ವಿಚಾರವನ್ನ ಹೇಳ್ತಾರ ಅವ್ರು. ಅದಕ್ಕೆ ನಾನು ಜೀವನ್ ಮುಕ್ತನಾಗಿಬಿಟ್ಟೆ, ನಾನು ಬಹಳ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂತ ಅನ್ನುವಂತ ಭಾವ ಒಳ್ಳೇದಲ್ಲ. ಹಿಂಗ್ ಹೇಳ್ತಾರಂತಂದ್ರೆ ಇವ್ರಿಗೆ ಏನ್ ಹೇಳ್ಬೇಕು? ಅದಕ್ಕೆ ಅವ್ರು ಹೇಳ್ತಾರ, ಬಾಯ ಬ್ರಹ್ಮವನ್ನು ಹಿಡಿದು ಅನುಭವವಿಲ್ಲದ ಮಾಯ ಮೋಹಿಗೆ ಮೋಕ್ಷವೆಂದೆಂದಿಗೆ ಹೋದೆ. ಸರ್ಪಭೂಷಣರು ಹೇಳ್ತಾರ, ಬರೀ ಬಾಯಿಂದ ಬ್ರಹ್ಮಜ್ಞಾನವನ್ನ ನುಡಿದು ಬಿಟ್ಟಾನ, ಆದ್ರೆ ಮಾಯ ಮೋಹವನ್ನ ಮಾಡ್ತಾ ಇದ್ದಾನ, ಮಾಯಲ್ಲಿ ಬಿದ್ದಾನ ಮತ್ತು ಮೋಹ ಮಾಡ್ತಾ ಇದ್ದಾನ. ಇಂಥದಿಗೆ ಮೋಕ್ಷ ಆಗ್ತದೇನು? ಆದ್ರೆ ಜನರಿಂದ ಹೌದು ಅನಿಸ್ಕೊಳ್ಬಹುದು, ಅದ್ರ ಬಹಳ ದೊಡ್ಡ ಮಹಾತ್ಮ ಅಂತ ಅನಿಸ್ಕೊಳ್ಬಹುದು, ಆದ್ರೆ ತನ್ನ ಕೆಲಸ ಆಗಿರಂಗಿಲ್ಲ ಅಲ್ಲಿ ಒಳಗ. ಅದಕ್ಕೆ ಬಾಯ ಬ್ರಹ್ಮವನ್ನು ನುಡಿದು ಅನುಭವವಿಲ್ಲದ ಮಾಯ ಮೋಹಿಗೆ, ಆ ಮಾಯದಲ್ಲೂ ಇದ್ದಾನ ಮತ್ತು ಮೋಹ ಮಾಡ್ತಾ ಇದ್ದಾನ, ಮಾಯ ಬಿಟ್ಟಿಲ್ಲ, ಮಾಯೆಯನ್ನ ಮೀರಿಲ್ಲತ. ಯಾಕಂದ್ರೆ ತಾಯಿ ಗರ್ಭದೊಳಗ ಮಾಯೆಯನ್ನ ಮೀರ್ತೀನಿ, ಭವವನ್ನ ಗೆಲ್ಲುತ್ತೀನಿ ಅಂತ ಬಂದದ. ಇದು ಜೀವಾತ್ಮ ಹೆಂಗ್ ಬಂದಿದ್ದಾನಂದ್ರ, ನಾನು ತಾಯಿಯ ಗರ್ಭದೊಳು ತಾನಿರ್ದ ವೇಳೆಯೊಳು ಅಲ್ಲಿ ದತಿಬಾಧೆಗೆ ಮನಂನೊಂದು ಪೇಸುತಿಹೆ ಪೇಯವನ್ನು ಬಿಟ್ಟಿತೇತಕ್ಕಿಂತ ಪರಮಟ್ಟಿರುವೆ ನಾ ಆಯುಷ್ಯ ಮಿಹದರೊಳಗಾಗಿ ಕಾಯಜ ವಿರೋಧಿ ಗುರು ಶಂಭುಲಿಂಗವನ್ನು ಒಲಿಸಿ ಮಾಯನ್ನ ಮೀರಿ ಭವವನ್ನ ಗೆಲ್ಲುತ್ತೀನಿ ಅಂತ ಬಂದಂಥತ ಇಲ್ಲಿ ಏನ್ ಮಾಡಿದಾನ? ಮತ್ತು ಮಾಯೆಯಲ್ಲಿ ಬಿದ್ದಾನ, ಎಲ್ಲ ಮೋಹ ಮಾಡ್ತಾನ, ಎಲ್ಲ ಸಂಸಾರ ಮಾಡ್ತಾನ, ಎಲ್ಲದ್ರಲ್ಲೇ ಆಸೆ ಐತೆ ಅದಕ್ಕ ಈತ ಮತ್ತೆ ಜೀವನ್ ಮುಕ್ತನಾಗಿದ್ದಾನ ಅಂತ ಹೇಳ್ತಾನ. ಹಂಗಂದ್ರ ಈತ ಹೆಂಗ್ ಜೀವನ್ ಮುಕ್ತ ಆಗ್ಯಾನಂತ ನಾವು ಹೇಳ್ಬೇಕು? ಯಾಕಂದ್ರೆ ಆ ಸ್ವರೂಪದ ಅನುಭವನೇ ಆತಗಿಲ್ಲ, ಅಲ್ಲಿ ತನಕ ಹೋಗೇ ಇಲ್ಲ. ಆದ್ರೂ ಕೂಡ ನಾನ್ ಜೀವನ್ ಮುಕ್ತನಾದೇನಂತ ಹೇಳ್ತಾನಲ್ಲ, ಏನ್ ಹೇಳ್ಬೇಕಿತ್ಗ ಅಂತ ಅವರು ಆಶ್ಚರ್ಯವನ್ನ ವ್ಯಕ್ತಪಡಿಸುವಂಥದ್ದು ವಿಚಾರ. ಇಂದಿನ ವಿಚಾರದಲ್ಲಿ ಕೂಡ 2ನೇ ನುಡಿಯಲ್ಲಿ ಹೇಳಿದಾರ, ಅರಿವಂತೆ ದೇಹಾದಿಗಳನ್ನು ಬೇರಿಡದಂತೆ, ನೆರೆಚಿದ್ ಅದ್ವಯವಂತೆ ಜೀವತ್ವವಂತೆ, ಮರವೇ ಪುಗದಂತೆ ಸಂಶಯ ಒಳಿಯದಂತೆ, ನಿಜ ಕರಿಗೊಂಡಂತೆ ವಿಪರೀತ ಮತಿಯಂತೆ ಅಂತ ನಿನ್ ಮೊನ್ನೆ ವಿಚಾರದಲ್ಲಿ ಬಂದಿದ. ಯಾಕಂದ್ರೆ ಇಲ್ಲಿ ಕೂಡ ಅರಿವಂತೆ ದೇಹಾದಿಗಳನ್ನು ಬೇರಿಡದಂತೆ, ಯಾಕಂದ್ರ ಅರಿವು ಶ್ರೀ ಗುರುಮುಖದಿಂದ ಶಾಸ್ತ್ರ ಶ್ರವಣ ಆಗ್ಯದೀಗ. ಆದ್ರ ದೇಹಾದಿಗಳನ್ನ ಆದ್ಮೇಲೆ ಅರಿವಿನ ಸ್ವರೂಪ ನಾನಿದ್ದೀನಿ ಅಂತ ದೃಢ ಆದ್ಮೇಲೆ ಶರೀರದ ಭಾವ ಇರಂಗಿಲ್ಲ. ಯಾವಾಗ ಶರೀರದ ಭಾವ ಹೋಗ್ತದ, ಅದಕ್ಕೆ ನಾನಲ್ಲೋ ಶಿವ ನಾನಲ್ಲೋ, ನಾ ಹೋಗದೆ ಶಿವ ತಾನಾಗಲ್ಲೋ. ಅದ್ಭುತ ಅಲ್ಲ? ನಾನಲ್ಲೋ, ಯಾವಾಗ ನಾನು ಅನ್ನುವಂಥದ್ದು ನೋಡ್ರಿ, ಎಂಥ ಒಂದು ತತ್ವ ಪದಗಳನ್ನ ರಚನೆ ಮಾಡಿಬಿಡ್ತಾರೆ ಮಹಾತ್ಮರು ಇದನ್ನ ತಿಳ್ಕೊಂಡು. ನಾನು ಚಿಕ್ಕವಳು ಇರ್ಬೇಕಾದಾಗ ನಮ್ಮ ಮನೆಗೆ ಭಜನೆ ಮಾಡ್ತಿದ್ರು, ಅಪ್ಪ ಅಮ್ಮ ಅವರೆಲ್ಲ ಸೇರ್ಕೊಂಡು. ನನ್ಗೆ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಒಂದು ಹಾಡ ಹಾಡ್ತಿದ್ರು. ನನಗ ಯಾವಾಗ ಈ ವಿಚಾರಗಳು ಗೊತ್ತಾದ್ಮೇಲೆ ಇದ್ರ ಅರ್ಥ ಆದದ್ದು. ಏನ್ ಹೇಳ್ತಿದ್ರ ಅಂದ್ರ, ಒಂದು ನುಡಿ ನನಗ ಅದು ಏನಪ್ಪ ಹಿಂಗ ಹಾಡ್ತಾರಲ್ಲ ಅಂತಿದೆ. ಏನ್ ಹೇಳ್ತಿದ್ರಂದ್ರ, 6 ಮಂದಿ ಅಕ್ಕ ತಂಗಿಯರೆನ್ನನ ಗೂಡೊಂದೇಳು ಮಂದಿ, 6 ಮಂದಿ ಅಕ್ಕ ತಂಗಿಯರೆನ್ನನ ಗೂಡೊಂದೇಳು ಮಂದಿ, ಅವರೆಲ್ಲ ಒಳಿಯ ದಾಟಿದರೋ ಅಂಬಿಗಾರಣ್ಣ, ಎನ್ನೊಬ್ಬಳ್ ಒಳಿಯ ದಾಟಿಸೋ ಅಂಬಿಗಾರಣ್ಣ. ಆ ನುಡಿ ನಾನು ನಿಜವಾಗಿ ಸುಮ್ಮನೆ ಅವ್ರ ಜೊತೆ ನಾನು ಹಾಡೋದಂತಂದ್ರೆ ನನಗಿನ್ನೂ ಸಣ್ಣಕ್ಕಿದ್ದೆ ನಾನು. ಇವಾಗ ಅವೆಲ್ಲ ಒಂದೊಂದು ನುಡಿ ಸ್ವಲ್ಪ ನೆನಪದಾಗ ಹೌದಲ್ಲ ಅಂತ ಇವಾಗ ನನಗೆ ಅರ್ಥ ಆದದ್ದು. ನೋಡ್ರಿ, 6 ಮಂದಿ ಅಕ್ಕ ತಂಗಿಯರು ಎನ್ನನ್ಗೂಡಂದು 7 ಮಂದಿ ಅಂತ ಹೇಳಿದಾಗ ಕಾಮ ಕ್ರೋಧ ಮದ ಮೋಹ ಮಾತ್ಸರ ಅದ್ರ ಜೊತೆ ನಾನು ಅನ್ನುವಂತ ಇದು ಅವರೆಲ್ಲ ಹೋಗಿದಾರ. ಆದ್ರೆ ನಾನೊಬ್ಬಕ್ಕೆ ಉಳಿದಿದ್ದೀನಿ, ನಾನು ಅನ್ನುವಂತ ಉಳಿದದಲ್ಲ, ಅದನ್ನ ನನ್ನ ದಾಡ್ಸಪ್ಪ ಅಂತ ಕೇಳುವಂಥದ್ದು. ಅದು ನೋಡ್ರಿ ಎಂತ ಅದ್ಭುತವಾದಂತ ವಿಚಾರಗಳು ಬರೀತಾರೆ ಮಹಾತ್ಮರು ತತ್ವ ಪದಗಳ ಮೂಲಕ. ಅದಕ್ಕೆ ಇಲ್ಲಿ ಕೂಡ ನಾನು ಅನ್ನುವಂತ ಅದನ್ನ ಇಲ್ಲಿ ಏನಂತಂದ್ರ ಗುರುಮುಖದಿಂದ ತಿಳ್ಕೊಂಡಿದ್ದಾನ. ತಿಳ್ಕೊಂಡ ನಂತರ ಅಲ್ಲಿ ಅರಿವಿನ ಸ್ವರೂಪ ಗೊತ್ತಾಗ್ಬಿಡ್ತು. ದೃಢವಾಗಿರುವಂಥದ್ದು ಸದಾಕಾಲ ಇರುವಂಥದ್ದು ಯಾವುದು ಅಂತ ಗೊತ್ತಾಗ್ಬಿಟ್ಟದ. ಗೊತ್ತಾದ್ಮೇಲೆ ಆತ ಏನ್ ಮಾಡ್ಬೇಕು, ಅಲ್ಲಿ ಶರೀರದ ಭಾವ ಇರಂಗಿಲ್ಲ. ಯಾಕಂದ್ರೆ ಮಿಥ್ಯವಾದಂತ ಶರೀರದ ಭಾವ ಹೋಗ್ಬಿಡ್ತಲ್ಲಿ. ಈಗ ಜಾಗ್ರ ಸ್ವಪ್ನ ಸುಸುಪ್ತಿ
ಅಲ್ಲಿ ತೂರ್ಯತೀತ ಅಂತ ಬರ್ತದ. ತೂರ್ಯದಲ್ಲಿ ಪ್ರತ್ಯೇಗಾತ್ಮನ ಒಂದು ಅರಿವು ಇರ್ತದ. ತೂರ್ಯತೀತದಲ್ಲಿ ಏನು ಇರಂಗಿಲ್ಲ. ಅಲ್ಲಿ ಏನು ಯಾವುದು ಇರೋದೇ ಇಲ್ಲ. ನಾನು ಆ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನನ್ನುವಂತ ಭಾವ ಕೂಡ ಅಲ್ಲಿ ಇರಂಗಿಲ್ಲ. ಎಲ್ಲ ಲಯ ಆಗಿರ್ತದೆ, ತಾನೇ ತಾನಾಗಿರ್ತಾನೆ. ಎಲ್ಲಿ ತೂರ್ಯತೀತ ಒಂದು ಜಾಗದಲ್ಲಿ. ತೂರ್ಯದಲ್ಲಿ ಇನ್ನೂ ಸ್ವಲ್ಪ ಇರ್ತದ, ಅಂದ್ರ ಅಹಂ ಬ್ರಹ್ಮಾಸ್ಮಿ ಅನ್ನುವಂಥದ್ದು ಇರ್ತದ, ಒಂದ್ ಸ್ವಲ್ಪ ವೃತ್ತಿ ಇರ್ತದಲ್ಲಿ. ಆದ್ರ ತೂರ್ಯತೀತದಲ್ಲಿ ಏನು ಇರಂಗಿಲ್ಲ. ಇಲ್ಲಿ ಗುರುಮುಖದಿಂದ ಅರಿವಿನ ಸ್ವರೂಪ ಅಥವಾ ಫುಲ್ ಅನುಭವ ಆಯ್ತು ಅಂದಾಗ ಶರೀರದ ಭಾವನೆ ಇರಂಗಿಲ್ಲ ಅಲ್ಲಿ. ಹಂಗಾಗಿ ಈ ದೇಹಾದಿಗಳನ್ನ ದೃಶ್ಯವಾಗಿ ಎದುರಿಟ್ಟು ಸಾಕ್ಷಿಯಾದ ಪ್ರತ್ಯೇಗಾತ್ಮ ಸ್ವರೂಪ ನಾನು ಅನ್ನುವಂತ ಅರಿವಿರ್ಬೇಕು. ಯಾಕಂದ್ರ ಅರಿವಾದಂತ ಹೇಳಕತ್ತೇನಂತಂದ್ರ ಮೇಲೆ ಈ ದೇಹಕ್ಕ ಸಾಕ್ಷಿ ಸ್ವರೂಪನಾದಂತ ಸಾಕ್ಷಿಭೂತನಾದಂತ ಪ್ರತ್ಯೇಗಾತ್ಮ ಸ್ವರೂಪ ನಾನು ಬೇರೆ ಇದ್ದೀನಿ ಅಂತಾನೆ ಅನ್ಬೇಕಾಗಿತ್ತ. ಆದ್ರ ಆತ ಏನ್ ಮಾಡ್ತಾನ, ಅವುಗಳನ್ನ ಬಿಟ್ಬಿಟ್ಟು ನಾನು ಅದಿನೋ ಇಲ್ಲೋ, ಆ ದೇಹ ನಾನು ಅದಿನೋ ಅಥವಾ ಅರಿವಿನ ಸ್ವರೂಪ ಅನ್ನುವಂತ ಭಾವ ವ್ಯಕ್ತಪಡಿಸ್ತಾರ. ನನಗೆ ತಿಳಿತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಬೇರೆ. ಮತ್ತೇನ್ ಹೇಳ್ತಾನ, ಇಲ್ಲಿ ಆ ಒಂದು ಶರೀರದ ಮೇಲೆ ಬಹಳಷ್ಟು ಮೋಹ ಮಾಡ್ತಾನ. ಹಂಗಾಗಿ ಈ ತರ ಹೇಳಿದ್ರ ನಮ್ಗೆ ಹೆಂಗ್ ಗೊತ್ತಾಗೋದು? ಅದಕ್ಕೆ ಮಹಾತ್ಮರು ಹೇಳ್ತಾರ, ಅಥವಾ ಏನಂದ್ರ ಅದಿಲ್ಲದೆ ದೇಹವ ನಾನೆಂಬುದು ಅದು ನಿಜವಾಗಿ ಆಯ್ತೋ ಅಥವಾ ಇಲ್ಲಿ ಅರಿವಿನ ಸ್ವರೂಪ ನಾನಿದ್ದೀನೋ ಅಥವಾ ದೇಹ ನಾನಿದ್ದೀನೋ ಅಥವಾ ಇನ್ನೂ ಸಂಶಯ ಭಾವದಲ್ಲೇ ಇದ್ದಾನ. ಆದ್ರೂ ಕೂಡ ಆತ ಏನ್ ಹೇಳ್ತಾನ, ನನಗೆಲ್ಲ ಅರಿವಾಗ್ಯದ ಅಂತ ಹೇಳ್ತಾನ, ಅರಿವಿನ ಸ್ವರೂಪ ನಾನಿದ್ದೀನಿ ಅಂತ ಹೇಳ್ತಾನ. ಆದ್ರೆ ಹೇಳೋದ್ ಮಾತ್ರ ಈ ತರ ಮಾಡ್ತಾನ. ಅದಕ್ಕೆ ನೆರೆ ಚಿದ್ ಅದ್ವಯವಂತೆ ಜೀವತ್ವವಂತೆ ಅಂದ್ರೆ ನಾನು ಚಿದ್ರೂಪ ಸ್ವರೂಪ ಎಲ್ಲವನ್ನ ತಿಳಿಯುವಂಥವನು ನಾನು. ಅಂದ್ರೆ ಹೆಂಗದೇನೆ ಏಕರೂಪ. ಯಾವಾಗ ಜ್ಞಾನ ಆಯ್ತು ಅಂತಂದಾಗ ಕಾಣುವಂಥದ್ದು, ಯಾಕಂದ್ರೆ ಎಲ್ಲ ಶಿವ ಜೀವ ಜಗತ್ತು ಎಲ್ಲ ನಿನ್ನೊಳಗೆ ಕಾಣ್ತದ. ವಿಚಾರ ಮಾಡಿದ್ರೆ ಎಲ್ಲ ದೂರ ಇಲ್ಲ, ಶಿವನು ದೂರ ಇಲ್ಲ, ನಮ್ಮೊಳಗಡೆನೆ ಇದ್ದಾನ. ಜಗತ್ತು ದೂರ ಇಲ್ಲ, ನಮ್ಮೊಳಗಡೆನೆ ಐತೆ. ಜೀವ ಎಲ್ಲಿ ಎಲ್ಲನೇ ನಮ್ಮೊಳಗಡೆ ಇರುವಂಥದ್ದು. ಆದ್ರ ನಾವು ವಾಚ್ಯಾರ್ಥ ಲೆಕ್ಕದಾಗ ನೋಡ್ತಾ ಇದ್ದೀವಿ ಹೊರತಾಗಿ ಲಕ್ಷ್ಯಾರ್ಥದಾಗ ನಾವು ನೋಡ್ತಾ ಇಲ್ಲ. ಹಾಗಾಗಿ ವಿಚಾರ ಮಾಡಿದ್ರ ಶಿವ ಜೀವ ಜಗತ್ತು ಎಲ್ಲ ನಮ್ಮೊಳಗಡೆನೆ ಐತೆ. ಅಂದ್ರೆ ಇಲ್ಲಿ ಉಪಾಧಿಯನ್ನ ತೆಗೆದಾಗ ಜೀವಾತ್ಮ ಮತ್ತೆ ಶಿವಗೆ ಏನೈತಿ, ಇಲ್ಲಿ ಮಾಯಾ ಉಪಾಧಿ ಐತೆ. ಜೀವಾತ್ಮನಿಗೆ ಅವಿದ್ಯೆ ಉಪಾಧಿ ಐತೆ. ಈ ಉಪಾಧಿಗಳನ್ನ ತೆಗೆದಾಗ ನೀನೇ ಪರಮಾತ್ಮ ಸ್ವರೂಪ, ಪರಬ್ರಹ್ಮ ಸ್ವರೂಪ. ಯಾವಾಗ ಈ ಉಪಾಧಿಗಳನ್ನ ನಾವು ತೆಗೆದು ಹಾಕಿಬಿಟ್ಟಾಗ ಅದು ದೃಢ ಆಗ್ಬೇಕು, ತೆಗೆದು ಹಾಕಿಬಿಡ್ಬೇಕದು. ಯಾಕಂದ್ರೆ ವಾಚ್ಯಾರ್ಥ ಲೆಕ್ಕದ ಉಪಾಧಿಗಳು, ಈ ಜಗತ್ತು ಹಿಂಗ ಸೃಷ್ಟಿ ಮಾಡ್ಯಾನ ಶಿವ ಅಂತ ಹೇಳುವಂಥದ್ದು, ಜೀವಾತ್ಮ ಅಜ್ಞಾನದಲ್ಲಿ ಬಿದ್ದಿದ್ದಾನ, ನಾನು ಅಲ್ಪಜ್ಞಾದೀನ ಅಂತ ಈತ ಕೂತ್ಕೊಂಡಿದ್ದಾನ. ಯಾವ್ದ್ರಿಂದ ಅಂದ್ರೆ ಉಪಾಧಿಯಿಂದ. ಲಕ್ಷ್ಯಾರ್ಥ ನೋಡಿದ್ರೆ ಎರಡೂ ಒಂದೇನೆ ಅದಾವ. ಯಾಕಂದ್ರೆ ಆ ರೀತಿ ನೋಡಿದಾಗ ಜಗತ್ತು ತನ್ನ ಸ್ವರೂಪನೇ ಕಾಣಕ್ ಶುರು ಆಗ್ತದ. ಎಲ್ಲ ಭಗವಂತನೇ ಕಾಣಕ್ ಶುರು ಆಗ್ತದ. ತನ್ನ ಸ್ವರೂಪನೇ, ಶಿವ ಸ್ವರೂಪನೇ ಕಾಣಕ್ ಶುರು ಆಗ್ಬಿಡ್ತದೆ ಎಲ್ಲ ಕಡೆನು. ಅದಕ್ಕೆ ಈ ರೀತಿ ಇದ್ದಾಗ ಮತ್ತೆ ಇಲ್ಲಿ ಈ ಭಾವ ಇದ್ದಾಗ ಈ ಜೀವತ್ವ ಭಾವ ಇರ್ತದ ನನ್ನಲ್ಲಿ. ನಾನು ಚಿದ್ರೂಪ ಸ್ವರೂಪದೀನಿ, ಪರಬ್ರಹ್ಮ ಸ್ವರೂಪದೀನಿ ಅಂತ ಜ್ಞಾನ ದೃಢವಾಗಿತ್ತು ಅಂತಂದ್ರ ಇಲ್ಲಿ ನಾ ಕರ್ತ, ನಾ ಭೋಗ್ತ, ನಾ ಮಾಡ್ದೆ, ನಾ ಉಂಡೆ, ನಾನು ಅದು ಮಾಡಿದೆ ಇದು ಮಾಡಿದೆ ಅನ್ನುವಂತ ಭಾವ ಇರ್ತದೆ ನಲ್ಲಿ? ಖಂಡಿತ ಇರಂಗಿಲ್ಲ. ಯಾಕಂದ್ರೆ ಜೀವತ್ವ ಭಾವ ಇರಂಗಿಲ್ಲ ಅಲ್ಲಿ. ಆದ್ರ ಈಗಿದ್ದು ಕೂಡ ಆತ ಏನ್ ಹೇಳ್ತಾನ, ನಾನು ಜೀವನ ಅನ್ನುವಂಥ ಭಾವ, ನಾನು ಜೀವಾತ್ಮದೀನಿ, ನಾನು ಮಾಡೋನು, ಈ ತರ ಭಾವ ಉಳಿದ್ರ ಅದು ಅದ್ವೈತ ಹೆಂಗಾಗ್ತದ? ಇನ್ನ ಮಾಡುವವನು ಮಾಡಿಸಿಕೊಳ್ಳುವಂತ ದೇವ್ರು ಬೇರೆ ಅದ, ನಾನು ಬೇರೆ ಇದ್ದೀನಿ, ಅದು ಬೇರೆ ಇದು ಬೇರೆ, ಬೇರೆ ಬೇರೆ ಅನ್ನೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಭೇದಕ್ಕೆ ಅವಕಾಶ ಇಲ್ಲ. ಭೇದ ಅನ್ನಲ್ಲಿ ದುಃಖ ಐತೆ, ಅಭೇದ ಅನ್ನುವಂತಲ್ಲಿ ಸುಖ ಐತೆ. ಅದಕ್ಕೆ ಇದನ್ನ ಭೇದ ಭಾವನೆಯಿಂದನೇ ಕೂಡಿದಾನೆ, ಜೀವತ್ವ ಭಾವನೆ ಐತಿನ ಬಲ್ಲಿ ಅಂತಂದಾಗ ಅದ್ವೈತ ಹೆಂಗಾಗ್ತದದು? ಅದಕ್ಕ ಈ ರೀತಿ ಆತ ಹೇಳುವಂತ ಮಾತು ಬಹಳ ವಿಚಿತ್ರ ಅನಿಸ್ತದ ಅನ್ನುವಂಥದ್ದು. ಮತ್ತ ಮರವೇ ಪುಗದಂತೆ ಸಂಶಯ ಅಳಿಯದಂತೆ ನೋಡ್ರಿ. ಯಾಕಂದ್ರ ಮರವೇ ಅನ್ನುವಂಥದ್ದು ನನ್ನಲ್ಲಿ ಇಲ್ಲ ಅಂತ ಹೇಳ್ತಾನತ. ಯಾಕಂತಂದ್ರ ಮರವೇ ಅಂತ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಅಂದ್ಮೇಲೆ ಯಾವ ಸಂಶಯನೂ ಇಲ್ಲ, ಅಜ್ಞಾನ ಇಲ್ಲ ನನ್ನಲ್ಲಿ ಅಂತಂದಾಗ ಅಲ್ಲಿ ಸಂಶಯಗಳೇ ಇರಬಾರ್ದು. ಮತ್ತೆ ಆಮೇಲೆ ನಾನು ಬ್ರಹ್ಮ ಇದೀನೋ ಇಲ್ಲೋ ಅನ್ನುವಂಥ ಸಂಶಯ ಇದ್ದ ಮೇಲೆ ಈ ಮರವೇ ಅಂದ್ರೆ ಅಜ್ಞಾನ ಇರ್ಲಿಕ್ಕೆ ಬೇಕಲ್ಲ. ಅಜ್ಞಾನ ಇದ್ದಾಗ ನಾನು ಹೌದಾ ಅಲ್ಲ ಅನ್ನುವಂಥ ಭಾವ ಬರ್ತದೆ. ಅಜ್ಞಾನ ಇರದೇ ಇದ್ದಾಗ ಇದು ಭಾವ ಬರಂಗಿಲ್ಲ. ಅಜ್ಞಾನ ಇದ್ದಾಗ ನಾನು ಬ್ರಹ್ಮ ಇದ್ದೀನೋ ಇಲ್ಲೋ ಅನ್ನುವಂಥ ಭಾವ ಬರ್ತದೆ. ಈ ರೀತಿ ಸಂಶಯ ಇದ್ದ ಮೇಲೆ ಮತ್ತೆ ಅಜ್ಞಾನ ಇದ್ದೇ ಅದ. ಅದಕ್ಕೆ ಇದು ಇಲ್ಲ ಅನ್ನುವಂಥದ್ದನ್ನ, ಇಲ್ಲ ನನ್ನ ಹತ್ರ ಅಜ್ಞಾನನೇ ಇಲ್ಲ ಅಂತ ಹೇಳ್ತಾನೆ. ಮತ್ತೆ
ಮರವೇ ಇಲ್ಲ ಅಂದ್ರೆ ಅಜ್ಞಾನನೇ ಇಲ್ಲ ಅಂತ ಹೇಳ್ತಾನ. ಇದು ನಾನ್ ಬಹಳ ಹೊಸತಪ್ಪ ಇದನ್ನ ಮಾತುಗಳು ಕೇಳೋದ್ರಿಂದ ಅಂತಾರ ಮಹಾತ್ಮರು. ಮತ್ ಕೊನೆಯದಾಗ ಕೂಡ ಆತರ ಕರಿಗೊಂಡದಂತೆ ವಿಪರೀತ ಮತಿಯಂತೆ. ನೋಡ್ರಿ, ನಿಜ ನಿಜ ಕರಿಗೊಂಡದಂತೆ ವಿಪರೀತ ಮತಿಯಂತೆ. ನಿಜ ಅಂತಂದ್ರೆ ಆ ಪರಬ್ರಹ್ಮ ಸ್ವರೂಪ. ನಿಜ ಅಂತಂದ್ರೇನ ಸತ್ಯ ರೂಪವಾದಂಥದ್ದು, ಚಿದ್ರೂಪವಾಗಿರುವಂಥದ್ದು ಆ ಪರಬ್ರಹ್ಮ ಸ್ವರೂಪ ನಾನು ಅನ್ನುವಂತ ದೃಢ ಅಪರೋಕ್ಷ ಜ್ಞಾನ ಇತ್ತು ಅಂತಂದ್ಮೇಲೆ ಆತ ಹುಟ್ಟು ಸಾವಿಗೆ ಹೆದರ್ಬಾರ್ದು, ಹೆದರಂಗೆ ಇಲ್ಲ. ಯಾಕಂದ್ರ ಆ ದೃಢ ಭಾವ ಅಲ್ಲಿ ಆಯ್ತು ಅಂತಂದಾಗ ಸಾವು ಅನ್ನುವಂಥದ್ದು ಖುಷಿಯಾಗಿ ಸ್ವೀಕಾರ ಮಾಡುವಂಥದ್ದು. ಯಾಕಂದ್ರೆ ಅದು ಭಾವ ಹೋಗಿ ಇರ್ತದೆ. ಎಂದೋ ಆತ ಶರೀರ ನಾನು ಅಲ್ಲ ಅಂತ ಬಿಟ್ಕೊಂಡನಂತಂದ್ರ ಅವಾಗೇ ಹೋದಂಗತ. ಅದು ಯಾವ ರೀತಿ ಇರ್ತಂದ್ರ ಆ ಒಂದು ಪರಬ್ರಹ್ಮ ಸ್ವರೂಪ ಭಾವದಲ್ಲೇ ಇರ್ತಾನ ಹೊರತಾಗಿ ಶರೀರ ಆತ ಎಂದೋ ಹೋಗಿರ್ತದ. ಶರೀರ ಭಾವ ಹೋದ್ಮೇಲೆ ಮುಗೀತದ. ಹಂಗಾಗಿ ಇಲ್ಲಿ ಏನ್ ಆಗ್ತದ ಅಂತಂದ್ರ ಈ ದೇಹಾತ್ಮ ಬುದ್ಧಿ ಎಂತೆ. ಯಾಕಂದ್ರ ಸಚ್ಚಿದಾನಂದ ಪರಬ್ರಹ್ಮವೇ ನಾನು ಅನ್ನುವಂಥ ದೃಢ ಅಪರೋಕ್ಷ ಜ್ಞಾನ ಐತಂದ್ರೆ ಹುಟ್ಟು ಸಾವು ಮತ್ತೆ ಇವುಗಳಿಂದ ಕೂಡಿದಂತ ಜೀವ ಭಾವ, ವಿಪರೀತ ಭಾವ ಆ ಬುದ್ಧಿ ಬರಬಾರ್ದು. ಯಾಕಂದ್ರೆ ಆ ಜೀವ ನಾನು ಇದ್ದೀನಿ, ಹುಟ್ಟಕ್ಕೂ ಹೆದರೋದು, ಹುಟ್ಟುವಂಥದಕ್ಕೂ ಹೆದರೋದು, ಸಾಯುವಂಥದಕ್ಕೂ ಹೆದರೋದು. ಈ ರೀತಿ ಏನೇ ಒಂದು ರೋಗಗಳು ಬಂದ್ರು ಕೂಡ ಹೆದರುವಂಥದ್ದು ಶರೀರಕ್ಕೆ ಬಂದ್ರ. ಯಾಕಂದ್ರೆ ಒಬ್ಬ ಜ್ಞಾನಿ ಶರೀರಕ್ಕೆ ಬಂದ್ರೆ ಸಾಕ್ಷಿ ರೂಪವಾಗಿ ನೋಡ್ತಾನ, ಖುಷಿ ಪಡ್ತಾನ. ಸಾಯುವಂಥದ್ದು ಕೂಡ ತಾನು ನೋಡ್ತಾನ, ಖುಷಿ ಪಡ್ತಾನ ಜ್ಞಾನಿ. ಯಾಕಂದ್ರೆ ಎಂದೋ ಆ ಭಾವನೆ ಇರಂಗ್ಲತ್ತ. ಶರೀರಕ್ಕೆ ಬಂದದಂತ ಆನಂದವಾಗಿ ಇರ್ತಾನತ. ಆದ್ರೆ ಈತ ಅಳ್ತಿರ್ತಾನ. ಮತ್ತೆ ನನಗ್ ದೃಢ ಅಪರೋಕ್ಷ ಜ್ಞಾನ ಆಗ್ಯದ ಅಂತ ಹೇಳ್ತಾನ. ಹಂಗಂದ್ರ ವಿಪರೀತ ಬುದ್ಧಿ, ಶರೀರ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅನ್ನುವಂತ ಭಾವ ಇರುವಂಥದ್ದು, ಈ ಜೀವ ನಾನನ್ನುವಂತ ಒಂದು ವಿಪರೀತ ಬುದ್ಧಿ ಆತನ ಬಲ್ಲಿ ಇರ್ತದ. ಅದಕ್ಕ ಹಿಂಗ ಬಂದ ಮೇಲೆ ದೃಢ ಜ್ಞಾನ ಆಗ್ಯದ ಅಂತ ಹೆಂಗ್ ಹೇಳ್ಬೇಕಿತ್ತಗ? ಅದಕ್ಕ ಆಗ್ಲಾರ್ದು. ಹಂಗ ಹೇಳಕ್ ಬರಂಗಿಲ್ಲ. ಇದನ್ನ ಮಾತು ಬಹಳ ಹೊಸತು ಅನಿಸ್ತದ ನೋಡಪ್ಪ, ವಿಶೇಷ ಅನಿಸ್ತದ ನಮಗ ಅಂತ ಅವ್ರು ಹೇಳತ್ತಾರ. ಈ ಕೊನೆಯ ನುಡಿ ನೋಡ್ಬಿಡೋಣ. 3ನೇ ನುಡಿಯಲ್ಲಿ ಹೇಳತ್ತಾರ. ಏನ್ ಹೇಳತ್ತಾರ ಅಂದ್ರ ನಿರಾಭಿಮಾನತೆಯಂತೆ ಮೀರದಿಹ ವಿಧಿಯಂತೆ ಪರಿಪೂರ್ಣ ಕಾಮವೆಂತೆಣಿಕೆ ಗೆಡದಂತೆ ಗುರು ಶಂಭುಲಿಂಗವಾಗಿಯ ಮುಕ್ತಿ ಪದವಂತೆ ಮರಳಿ ಭವಮರಣ ಸಂಸ್ಕೃತಿಯ ಭಯವಂತೆ ಅಂತ ಹೇಳತ್ತಾರ ನೋಡ್ರಿ. ಮತ್ತೆ ಇನ್ನು ಕೆಲವು ವಿಚಾರಗಳು ಹೇಳತ್ತಾರ ಇದರಲ್ಲಿ. ನಾವು ಯಾಕಂತಂದ್ರ ಬಹಳಷ್ಟು ವಿಚಾರಗಳನ್ನ ನಾವು ತಗೊಳ್ಬೇಕಾಗ್ತದ. ಮಹಾತ್ಮರು ಎಷ್ಟು ಚಂದ ಹೇಳ್ತಾರ. ಯಾಕಂದ್ರೆ 2 ರೀತಿಯಿಂದ ಹೇಳಿದಾರ. ಈ ರೀತಿ ಇದ್ರ ನೀನು ಮುಕ್ತಿ ಮಾರ್ಗಕ್ಕೆ ಬಹಳ ಹತ್ರ ಆಗ್ತಿದೆ, ಖಂಡಿತ ನಿನಗ ಆಗ್ತದ. ಇರದೇ ಇದ್ದಾಗ ಏನು ಆಗಕ್ ಸಾಧ್ಯ ಇಲ್ಲ. ನೋಡ್ರಿ, ಇವೆಲ್ಲ ನಿರಭಿಮಾನತೆ ಅಂತೆ. ನಿರಭಿಮಾನತೆಯಿಂದ ಇರುವಂತದ್ದು ಬಹಳ ಮುಖ್ಯವಾಗಿರ್ತದ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ನಿರಭಿಮಾನದಿಂದ ಇದ್ದ ಮೇಲೆ ದೇಹದ ಈ ವರ್ಣಾಶ್ರಮ ಏನದಾವ ಅದ್ರ ಅಭಿಮಾನದಿಂದ ನಡೆಯುವ ಕರ್ಮಗಳಲ್ಲಿ ಹೋಗ್ಬಾರ್ದು. ನಿರಾಭಿಮಾನ ಆದಂತಂದಾಗ ಈ ವರ್ಣಗಳು, ಆಮೇಲೆ ಆಶ್ರಮಗಳು, ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನುವಂಥದ್ದಾಗಿರ್ಬೋದು, ಇಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಆಶ್ರಮಗಳಾಗಿರ್ಬಹುದು. ಇದ್ರ ಮೇಲೆ ಅಭಿಮಾನದಿಂದ ನಡೆಯುವ ಕರ್ಮಗಳಲ್ಲಿ ಆತ ತತ್ಪರನಾಗಬಾರ್ದು. ಯಾಕಂದ್ರೆ ನಿರಾಭಿಮಾನದಿಂದ ಇದ್ದ ಮೇಲೆ. ಆಮೇಲೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಇದು ನಾನು ಇದು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾನೆ. ಮತ್ತ ಅದರಲ್ಲಿ ಬಹಳಷ್ಟು ಅಭಿಮಾನ ಇಟ್ಕೊಂಡು ಮಾಡ್ತಾನೆ ಕೆಲಸ. ಅದು ಅದೇ ಸತ್ಯ ಅಂತ ತಿಳ್ಕೊಂಡ್ ಮಾಡ್ತಾನೆ. ಹೇಳುವಂಥದ್ದು ಮಾತ್ರ ನಾನು ಜೀವನ್ ಮುಕ್ತ ಆಗಿದ್ದೀನಿ ಅಂತ ಹೇಳ್ತಾನೆ. ಜೀವನ್ ಮುಕ್ತನಾದ್ರೆ ಹಿಂಗಿರ್ಬೇಕಂತ ಹೇಳ್ತಾರೆ. ನಿರಭಿಮಾನತೆಯಿಂದ ಇರಬೇಕು. ಅದು ಯಾವ ವರ್ಣಾಶ್ರಮಗಳು ಇಲ್ಲ. ಜೀವನ್ ಮುಕ್ತನಾದಂಥವನಿಗೆ ಯಾವುದೂ ಇಲ್ಲ. ಶರೀರದ ಭಾವನೆ ಇಲ್ಲ ಅಂದ ಮೇಲೆ ಶರೀರಕ್ಕೆ ಗಂಟು ಬಿದ್ದಂಥವು ಇವೆಲ್ಲ ಇರ್ತಾವೇನೆ ಜ್ಞಾನಿಗೆ? ಸಾಧ್ಯನೇ ಇಲ್ಲ. ಯಾಕೆ ಶರೀರ ನಾನಲ್ಲ ಅಂತಂದ ಮೇಲೆ ಇವೆಲ್ಲ ಜೀವತ್ವ ಭಾವದಲ್ಲಿ ಬರ್ತಾವ. ಯಾವಾಗ ಜೀವ ಭಾವ ಇರ್ತದಲ್ಲ ಆವಾಗ ಇವೆಲ್ಲ ಬರ್ತಾವ, ವರ್ಣಾಶ್ರಮಗಳು ಬರ್ತಾವ, ಅದಾಯ್ತು ಇದಾಯ್ತು ಎಲ್ಲ ಗೊಂದಲಗಳು ಗದ್ದಲಗಳು ಎಲ್ಲಿರ್ತಾವ ಅಂದ್ರೆ ಜೀವತ್ವ ಭಾವದಲ್ಲಿ ಇರ್ತಾವ. ಹೊರತಾಗಿ ಈ ಜೀವತ್ವ ಭಾವನೆ ತೆಗೆದಿರ್ತಾನ ಯಾರು? ಜೀವನ್ ಮುಕ್ತನಾದಂತವನಿಗೆ ಯಾವ ಜೀವತ್ವ ಭಾವಗಳು ಇರಂಗಿಲ್ಲಲ್ಲಿ. ಜೀವತ್ವ ಭಾವ ಇತ್ತು ಅಂದ್ರೆ ಅವನಿಗೆ ಜೀವನ್ ಮುಕ್ತ ಆಗಿಲ್ಲ ಅಂತಾನೆ ತಿಳ್ಕೊಳ್ಬೇಕಾಗ್ತದೆ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಎಲ್ಲವನ್ನು ಜೀವನ್ ಮುಕ್ತ ಆಗಿದೆ ಅಂತ ಅನ್ಕೊಳ್ತಾನ. ಆದ್ರ ಅಲ್ಲಿ ಏನ್ ಮಾಡ್ತಾನ, ಮತ್ತೆ ಹಲವಾರು ಕರ್ಮಗಳಲ್ಲಿ ತತ್ಪರನಾಗ್ತಾನ. ನಿರಾಭಿಮಾನತೆ ಇತ್ತು ಅಂತಂದ್ರ ಕೆಲವು ಯಾಕಂದ್ರ ಇಲ್ಲಿ ಕರ್ಮ ವಿಧಿಗಳಲ್ಲಿ ಇವೆಲ್ಲ ಮಾಡ್ತಾನಂತಂದ್ರೆ ಇದಕ್ಕೆ ನಿರಾಭಿಮಾನತೆ ಅಂತ ಹೆಂಗ ಅನ್ನಕ್ಕಾಗ್ತದ್ರಿ? ಅದಕ್ಕ ಇಲ್ಲಿ ಕೂಡ ಇದನ್ನ ನಾವರಿಯವು
ಮತ್ತೆ ಮೊದ್ಲಿನ ತರನೇ ಹಂಗನೆ ಮಾಡಾಕತ್ತೇನ, ಅದರಲ್ಲೇ ಭಾವ ಹಾಕಿದಾನ, ಮತ್ತೆ ಜೀವನ ಮುಕ್ತ ಆಗಿದಾನೆ. ಯಾಕಂದ್ರೆ ಜೀವನ ಮುಕ್ತ ಆದ ನಂತರ ಇವ್ಯಾವ ಮಾಡಕ್ ಸಾಧ್ಯ ಇಲ್ಲ, ಅಲ್ಲಿ ಬರೋದೇ ಇಲ್ಲ. ಹೇಳ್ತಾರಲ್ಲ, ನೇತಿ ಗಡೆದು ಕಾಯ ಕರ್ಮ ನೇತಿ ಗಡೆದು ಕಾಯ ಕರಣ ಕಾರ್ಯಂಗಳ ಭೂತ ಕಾರಣ ಪಂಚ ಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ನೀನಾಗುತ್ತಿಂತು. ಎಲ್ಲವನ್ನ ಮೀರಿದಾನೆ. ನೀತಿ ನೇಮ ನೋಡ್ರಿ, ಇವೆಲ್ಲವನ್ನ ಆತ ಮೀರಿದಾನ. ಯಾವ್ದತ್ ಮಾಡುವಂಥದ್ದೇನು ಇಲ್ವೇ ಇಲ್ಲ, ಆತ ಮಾಡುವಂಥದ್ದೇನಿಲ್ಲ. ಹಂಗಾಗಿ ಈತ ಮತ್ತೆ ಹಂಗ ಕರ್ಮ ವಿಧಾನಗಳಲ್ಲಿ ಆತ ಮಾಡ್ತಾ ಇದ್ದಾನ. ಮತ್ತೆ ನನಗೆ ನಿರಭಿಮಾನತೆ ಐತೆ ಅಂತಂದ್ರ ಹೆಂಗ್ ಹೇಳೋದು? ಇದು ನಾವು ಅರಿಯೇವು. ಅದಕ್ಕೆ ಇದು ಯಾಕಂತಂದ್ರ ಇಲ್ಲಿ ಕೂಡ ಒಂದು ವಿಚಾರ ಹೇಳ್ತಾರ, ಪರಿಪೂರ್ಣ ಕಾಮವೆಂತೆಣಿಕೆ ಗೆಡದಂತೆ ಅಂತ ಹೇಳ್ತಾರ ಅವರು. ಏನ್ ಹೇಳ್ತಾರ ಅಂತಂದ್ರ, ಪರಿಪೂರ್ಣ ಕಾಮವಂತಂದ್ರ ಏನೊಂದು ಇಚ್ಛೆ ಇಲ್ಲದೆ ಇರುವಂಥದ್ದು. ಕಾಮನೆ ಅಂತಂದ್ರ ಇಚ್ಛೆ ಇರದೇ ಇರುವಂಥದ್ದು, ಹಂಗದಿನಂತ ಹೇಳ್ತಾನ. ಯಾಕಂದ್ರ ಯಾವುದೇ ವಸ್ತುವಿನ ಅಪೇಕ್ಷೆ ನನಗಿಲ್ಲ. ಪೂರ್ಣ ಕಾಮನು ತಾನಾದ ಮೇಲೆ ಅಂದ್ರ ಯಾವ್ದು ಇಚ್ಛೆ ನನಗಿಲ್ಲ ಅಂತ ಹೇಳ್ತಾನ. ಆದ್ರ ಹೇಳಿ ಮತ್ತೆ ಅದನ್ನ ಬೇರೆ ಬೇರೆಯವ್ರ ಮೇಲೆ ಇಚ್ಛೆ ಮಾಡ್ತಾನ ನೋಡ್ರಿ. ಯಾಕಂದ್ರ ಜೀವನ ಮುಕ್ತನಾಗ್ಬೇಕಾದ್ರೆ ಎಷ್ಟು ಅಂಶಗಳದಾವಂತ ಈ ಪದ್ಯದಲ್ಲಿ ಬಹಳಷ್ಟು ಅರ್ಥ ಆಗ್ತದ ನಮ್ಗ. ಯಾಕಂದ್ರ ಇಲ್ಲಿ ಏನ್ ಹೇಳ್ತಾರ, ಪರಿಪೂರ್ಣ ಕಾಮವಂತೆ ಎಣಿಕೆ ಗೆಡದಂತೆ ಅಂತ ಹೇಳ್ತಾರ. ಏನಂತಂದ್ರ ಪರಿಪೂರ್ಣ ಕಾಮನ್ ತಾನಾದ್ಮೇಲೆ ಅಂದ್ರೆ ಎಲ್ಲ ಯಾವುದೇ ಇಚ್ಛೆ ಅದಕ್ಕಿಲ್ಲ ವಸ್ತುವಿನ. ಯಾಕಂದ್ರೆ ಒಂದು ವಸ್ತುವಿಲ್ಲದ ಪೂರ್ಣ ಕಾಮನು ತಾನಾದ್ಮೇಲೆ ಅದು ಬೇಕು ಇದು ಬೇಕು ಅಂತ ಎಣಿಕೆ ಲೆಕ್ಕಾಚಾರ ಮಾಡೇಬಾರ್ದತ. ಏನಾರ ಬೇಕು 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 ಅಂತಾನೇನು? ಇಲ್ಲಿ ಬಹಳಷ್ಟು ವಿಚಾರಗಳು ಹೇಳ್ತಾರ. ಅದಕ್ಕೆ ನೋಡ್ರಿ, ಕ್ರಮಶಾಸ್ತ್ರ ಗೊತ್ತಾದ್ಮೇಲೆ ಎಲ್ಲಾನು ಗೊತ್ತಾಗ್ತದ, ಕರೆಕ್ಟಾಗಿ ಗೊತ್ತಾಗ್ತದ. ಯಾಕಂತಂದ್ರ ಏನು ಕಾಮನೆ ಬೇಕು ಅನ್ನುವಂತ ಭಾವನೆ ಇಲ್ಲ ಅತಗ. ಅದು ಬೇಕು ಇದು ಬೇಕಂತಲ್ಲ. ಜೀವನ್ ಮುಕ್ತ ಆದಂತ ಏನಾರು ಇಚ್ಛೆ ಪಡ್ತಾನೇನು? ಅದು ಬೇಕು ಇದು ಬೇಕಂತ ಇಚ್ಛೆ ಪಡಂಗಿಲ್ಲ. ಆದ್ರೆ ಈತ ಇಚ್ಛೆ ಪಡ್ತಾನ. ಅದಕ್ಕ ಅದು ಬೇಕು ಇದು ಬೇಕು ಅಂತ ಎಣಿಕೆ ಅಂದ್ರೆ ಅದು ಲೆಕ್ಕ ಮಾಡ್ಲೇಬಾರ್ದು, ಮಾಡ್ತಾನ. ಆದ್ರಿಂದ ಈತ ಪೂರ್ಣ ಇಚ್ಛೆ ಪಡ್ತಾ ಇಲ್ಲ, ಈತ ಕಾಮವನ್ನ ತೇಸ್ಬಿಟ್ಟಿದಾನ ಅಂತ ಹೆಂಗ್ ಹೇಳ್ಬೇಕು? ಹೆಂಗ್ ಹೇಳಕ್ಕಾಗ್ತದ? ಹೇಳೋದ್ ಮಾತ್ರ ಹೇಳುವಂಥದ್ದು. ಅದು ಬೇಕು ಇದು ಬೇಕಂದ್ರ ತಾನೇ ಪರಿಪೂರ್ಣ ಕಾಮವಂತೆ ಅಂದ್ರ ಪೂರ್ತಿ ಬಿಟ್ಟಿದ್ದೀನಿ ಅಂತ ಹೇಳ್ತಾನ. ಮತ್ತೆ ಅದು ಬೇಕು ಇದು ಬೇಕಂತ ಲೆಕ್ಕ ಇಟ್ಟಿದಾನ. ಇದನ್ ಬೇಕು ಅದನ್ ಬೇಕಂತ ಲೆಕ್ಕಕ್ಕೆ ಇಟ್ಟಿದಾನ. ಅಂದ್ರ ಅದರಿಂದ ಪೂರ್ಣ ಕಾಮನು ಹೇಗಾಗ್ತಾನ? ಪೂರ್ಣ ಬಿಟ್ಟನಂತ ಹೆಂಗಾಗ್ತಾನಂತ? ಅದಕ್ಕೆ ಹಂಗಾಗಕ್ ಬರಂಗಿಲ್ಲ, ಇಚ್ಛೆ ಮಾಡಂಗಿಲ್ಲ. ಜ್ಞಾನಿ ಆದತ್ತ ಯಾವ್ದು ಇಚ್ಛೆ ಮಾಡಂಗಿಲ್ಲ. ನಿಜವಾಗಿ ಈ ವಿಚಾರದಾಗ ನಾವು ಅಪ್ಪಾಜಿ ನೆನಪು ಬರ್ತದ ಬಹಳ. ನೋಡ್ರಿ, ಮಹಾತ್ಮರು ಹೆಂಗಿರ್ತಾರಂತ ಹೇಳಿ ನಾವು ಬರೇ ಗ್ರಂಥದಲ್ಲಿ ಅಂತವ್ರನ್ನೆಲ್ಲ ನೋಡ್ಲಿಲ್ಲ ಅಂದ್ರೆ ಬರೇ ಗ್ರಂಥದಲ್ಲಿ ಹಿಂಗಿರ್ತಾರೆ ಏನ್ ಮಾಡ್ತಾರೆ ಅಂತ ಅನುಭವದಾಗಿತ್ತೇನೋ. ನಾವು ಕಣ್ಣಾರೆ ನೋಡಿದೀವಲ್ಲ, ನಮ್ಗ ಅವ್ರ ಕಣ್ ಮುಂದೆ ಬಂದ್ಬಿಡ್ತಾರ ಮಹಾತ್ಮರು. ಈ ಹೆಂಗದ ವಿಚಾರಗಳು ಹಿಂಗೆ ನಡೆದು ಅಂತವ್ರು. ಇನ್ನೂ ಒಂದು ಹೆಚ್ಚೆ ಮುಂದೆ ಇದ್ದಂಥವ್ರು ಅಪ್ಪಾಜಿ ಸಿದ್ದೇಶ್ವರ ಅಪ್ಪಾಜಿ ನಾವು ನೋಡಿದಾಗ ನಮ್ಗೆ ಗೊತ್ತಾಗ್ತದ. ಅವ್ರ ಕಣ್ ಮುಂದೆ ಬರ್ತಾರ ನಮ್ಗ ಯಾವ ರೀತಿ ಇದ್ರಂತ. ಯಾಕಂದ್ರೆ ಕಣ್ಣಾರೆ ನೋಡಿದೀವಲ್ಲ. ಈಗ ನೋಡೋದಕ್ಕ ಸಾಕ್ಷಿ ರೂಪವಾಗಿ ನಾವು ಕಣ್ಣಾರೆ ನೋಡಿದದಕ್ಕೆ ಎಂಥ ಒಂದು ಅದ್ಭುತವಾದಂತ ವಿಚಾರ ಅನಿಸ್ತದ ನಮಗೆಲ್ಲ. ಅದಕ್ಕ ಇಲ್ಲಿ ಕೂಡ ಯಾವತ್ತೂ ಅದ ಯಾವುದನ್ನ ಬಯಸಂಗಿಲ್ಲ. ಜೀವನ್ಮುಕ್ತನಾದಂಥದ್ದು ಯಾವುದಕ್ಕೆ ಇಚ್ಛೆನೂ ಪಡಂಗಿಲ್ಲ. ಆದ್ರ ಇದ ಏನ್ ಮಾಡ್ತಾನ? ಇಚ್ಛೆ ಪಡದೆ ಇರುವಂಗ ಇರ್ತಾನ. ಆಮೇಲೆ ಗುರುಶಂಭುಲಿಂಗವಾಗಿ ಮುಕ್ತಿ ಪದವಂತೆ ಅಂತ ಹೇಳ್ತಾರ. ಅಂದ್ರ ಈ ಸಚಿದಾನಂದ ಸ್ವರೂಪನಾದ ಮುಕ್ತಿಯನ್ನು ಹೊಂದಿದ ಮೇಲ ಈ ಜನನ ಮರಣ ಅನ್ನುವಂಥ ಸಂಸಾರ ಇದು. ನಾವ್ ಸಂಸಾರ ಅಂತಂದ್ರೆ ಬೇರೆ ಸಂಸಾರ ಹುಡುಕ್ಬೇಕಾಗಿಲ್ಲ, ಹೊರಗಡೆ ಸಂಸಾರ ಅಲ್ಲ ಇದು. ನಾವ್ ಬಹಳಷ್ಟು ಅನ್ಕೊಂತೀವಿ ಅಲ್ಲ. ಈ ಗೃಹಸ್ಥ ಅಂತಂದ್ರೆ ಗ್ರಹ ಅನ್ನುವಂಥದ್ದು ಯಾವ್ದಪ್ಪ ಅಂತಂದ್ರ ನೋಡ್ರಿ, ಈ ಶರೀರ ಅನ್ನುವಂಥದ್ದೇ ಒಂದು ಗ್ರಹದಲ್ಲೇ ನಾವ್ ವ್ಯವಹಾರ ಮಾಡ್ತಾ ಇದ್ದೀವಿ. ನಾವು ಲೌಕಿಕದಾಗ ವಾಚಾರ್ಥದಾಗ ಗೃಹಸ್ಥಂದಗಳನ್ನೇ ಗಂಡ ಹೆಂಡತಿ ಮಕ್ಕಳು ಒಂದ್ ಸಂಸಾರ. ಆ ಸಂಸಾರದಲ್ಲಿ ನಾವು ಲೆಕ್ಕ ನೋಡ್ಬಿಡ್ತೀವಿ. ಆದ್ರ ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಗೃಹಸ್ಥ ಅಂದ್ರೆ ಯಾರು ಅಂದ್ರ ನಮ್ಮ ಶರೀರ ಒಂದು ಗ್ರಹದೊಳಗಡೆ ಇರುವಂತದ್ದು ನಾನು ವ್ಯವಹಾರ ಮಾಡುವಂತ ಜೀವಾತ್ಮ. ಅದಕ್ಕೆ ಗೃಹಸ್ಥ ಅಂತ ಹೇಳ್ತಾರ. ಈ ಗೃಹಸ್ಥದಲ್ಲಿ ಇದ್ಕೊಂಡು ಅಹಂಕಾರ ಮಮಕಾರವನ್ನು ಅಳಿಬೇಕಾಗ್ತದ.
ಈ ಶರೀರ ನಾನು ಅನ್ನುವಂಥದ್ದು, ಮೋಹ ಮಾಡುವಂಥದ್ದು, ಶರೀರದ ಮೇಲೆ ಮೋಹ ಮಾಡುವಂಥದ್ದನ್ನ ಅಳಿಬೇಕಾಗ್ತದೆ. ಇದು ನಿಜವಾದ ಸನ್ಯಾಸ. ಸನ್ಯಾಸ ಅಂದ್ಗಳೇ ಮನಿ ಬಿಟ್ಟು ಹೋಗಿ ಎಲ್ಲೋ ಕೂತ್ಕೊಂಡು ನಾವು ಸನ್ಯಾಸಿ ಆಗಿನ್ರಿ ಅಂತ ಮೈ ಮೇಲೆ ಕಾವಿ ಬಿಟ್ಟು ಹಾಕೊಂಡು ಕೂತ್ಕೊಳ್ಳೋ ಸನ್ಯಾಸಿ ಅಲ್ಲ ಅಂತ ಹೇಳ್ತಾರೆ. ಆದ್ರೆ ಇರಬಹುದು, ಸನ್ಯಾಸಿ ಹಂಗೂ ಇರ್ತದೆ, ಇಲ್ಲ ಅಂತ ಎಲ್ಲರೂ ಹಂಗೆ ಇರ್ತಾರಂತ ಹೇಳಕ್ಕಾಗಲ್ಲ. ಆದ್ರೂ ಮನಸ್ಸಿನಲ್ಲಿ ಅಹಂಕಾರ ಮಮಕಾರ ಬಿಟ್ಟಿರ್ಬೇಕಂತ ಹೇಳ್ತಾರೆ ಮಹಾತ್ಮರು. ಮುಖ್ಯವಾಗಿರುವಂಥದ್ದು ಮನಸ್ಸಿನಲ್ಲಿರುವಂತ ಅಹಂಕಾರ ಮಮಕಾರ ಬಿಟ್ಟೋತ್ತಾನೆ ಸನ್ಯಾಸಿ. ಅಥವಾ ಗೃಹಸ್ಥ ಇಲ್ಲಿ ನಾವು ಲಕ್ಷ್ಯಾರ್ಥದಾಗ ತಗೊಂಡ್ರೆ ನಮ್ಮ ಮನೆ ಅನ್ನುವಂಥದ್ದು, ಶರೀರ ಅನ್ನುವಂಥದ್ದು ಗ್ರಹ, ಅದರಲ್ಲಿ ಇರುವಂಥದ್ದು ಅಹಂಕಾರ ಮಮಕಾರ ಕಳೆಯುವಂಥದ್ದು. ಮತ್ತೆ ಹುಟ್ಟು ಸಾವು ಅನ್ನುವಂಥದ್ದು ಇದಕ್ಕೆ ಸಂಬಂಧನೇ ಇಲ್ಲ. ಯಾಕಂದ್ರೆ ಸಚ್ಚಿದಾನಂದ ಸ್ವರೂಪನೇ ತಾನಾದ್ಮೇಲೆ ಇಲ್ಲಿ ಏನ್ ಹೇಳ್ತಾರೆ, ಜನನ ಮರಣ ರೂಪ ಸಂಸಾರ ಅಂದ್ರೆ ಈ ಜನನ ಅನ್ನುವಂಥದ್ದು ಮರಣ ಅನ್ನುವಂಥದ್ದು ಈ ಮಧ್ಯದಲ್ಲಿ ಏನು ಹೋರಾಟ ಇರ್ತದಲ್ಲ, ಇದು ಒಂದು ಸಂಸಾರ. ಇದು ದೊಡ್ಡ ಸಂಸಾರ. ಇದು ಮುಖ್ಯವಾಗಿ ಈ ಸಂಸಾರ ದುಃಖವನ್ನು ಕಳ್ಕೊಳ್ಬೇಕಾದಂಥದ್ದು ಯಾವುದು ಅಂದ್ರೆ ಈ ಶರೀರಕ್ಕೆ ಹುಟ್ಟು ಸಾವು ಏನ ಐತಲ್ಲ, ಇದು ಮತ್ತೆ ನಾವೇನೇನ್ ಪಾಪ ಪುಣ್ಯ ಮಾಡ್ತೀವಿ ಕರ್ಮಕ್ಕನುಸಾರವಾಗಿ ಮತ್ತೆ ಹುಟ್ಟಿ ಬರೋದೇ ಇದು. ಅದಕ್ಕೆ ಇದನ್ನ ಕಳ್ಕೋಬೇಕಾದಂಥದ್ದು ಮಾನವ ಜನ್ಮದ ಒಂದು ಮುಖ್ಯ ಸಂದರ್ಭ. ಇದು ಟೈಮು. ಇದು ಎಂತ ಟೈಮ್ ಅಂತಂದ್ರ ಬೆಲೆ ಕಟ್ಟಕ್ ಆಗದೆ ಇರುವಂಥದ್ದು. ಬಹಳ ಒಂದು ನಿಜವಾಗಿ ನನ್ನ ಈಗ ಹೊಗಳಿಕೆ ಮಾತಲ್ಲ. ಬೆಳಗ್ಗೆ ಒಂದು ಕ್ಲಾಸ್ ಯಾರು ಅಣ್ಣವ್ರು ಮಾಡ್ತಾರೆ, ಮಹೇಶ್ ಅಣ್ಣವ್ರು ಮಾಡುವಂಥದ್ದು, ಸುಜಾತಮ್ಮ ಮಾಡುವಂಥದ್ದು, ಪಾರ್ವತಮ್ಮ ಬಹಳ ಗ್ರೇಟ್ ಅನಿಸ್ತದ ಬಹಳ. ಯಾಕಂತಂದ್ರೆ ಇದು ಸಾಮಾನ್ಯ ಅಲ್ಲ. ಈ ಮನುಷ್ಯನ ಜನ್ಮ ಬಂದಿದೆ, ಈ ಸಮಯವನ್ನ ಹಂಗೆ ಕಳೆಯಂಗಿಲ್ಲ. ಪಾಪ ಅವರು ಎಷ್ಟು ಕೆಲಸ ಇರ್ತದೋ ಏನೋ ಗೊತ್ತಿಲ್ಲ, ಆದ್ರೂ ಕೂಡ ಇದರಲ್ಲಿ ಮನಸ್ಸು ತೊಡಗಿಸ್ತಾರಲ್ಲ, ಬಹಳ 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 ಅದ್ಭುತ. ಯಾಕಂದ್ರೆ ಇದು ಬಹಳಷ್ಟು ಒಂದು ಪುಣ್ಯದ ಸಮಯ. ಇದು ನಮಗ್ ಪುಣ್ಯ, ಯಾಕಂದ್ರ ಪಾಪ ಪುಣ್ಯದ ಮಿಶ್ರದಿಂದ ಬಂದಿದೆ ಈ ಶರೀರ ಅಂತಂದಾಗ ನಮ್ಗೆ ಇಂಥ ಟೈಮ್ ಇಂಥದ್ರಲ್ಲಿ ಸಿಕ್ಕಿದೆ ಅಂದ್ರೆ ನಮ್ಮ ಪುಣ್ಯದ ಸಮಯ ಇದು. ಬೇರೆ ಯಾವುದಕ್ಕೂ ಬಂದಿಲ್ಲ ಈ ಜನ್ಮ, ಇದಕ್ಕಾಗಿ ಬಂದಂಥದ್ದು. ಇದು ಬದುಕ್ಸ್ಬೇಕಾದ್ರೆ ಶರೀರಕ್ಕೆ ಇಟ್ಟು ಊಟ ಪಾಠ ಹಾಕೊಂಡು ಇರ್ಬೇಕಾದಂಥದ್ದು, ಮಾಡ್ಬೇಕಾದಂತ ಕೆಲಸ ಇದನ್ನೇ ಮಾಡ್ಕೊಳ್ಬೇಕು ನೋಡ್ರಿ. ಅದಕ್ಕೆ ಹೇಳ್ತಾರ ಈ ಜನನ ಮರಣ ರೂಪ ಸಂಸಾರದ ಭಯ ಹೋಗ್ಬಿಡ್ಬೇಕು, ಆನಂದವಾಗಿರ್ಬೇಕು. ಶರೀರಕ್ಕೆ ಬಂತ ಹಿಂದೆ ಹೇಳಿದಾರ, ಅಪ ಕಾಡಲ್ಲಿ ಇನ್ನೇನು ಅಭಾವ ಅಂತ ಹೇಳಿದಂತ ವಿಚಾರದಲ್ಲಿ ನೋಡಿ ಮಿಗೆ ಮನ್ನಿ ಸೆನ್ನನು ಅಂತ ಹೇಳಿದಾರ. ನನಗ್ ಶರೀರಕ್ಕೆ ರೋಗ ಬಂತಂದ್ರ ಅದು ನನಗ್ ಬಂತಪ್ಪ ಹೆಂಗ್ ಮಾಡ್ಲಿ ಅಂತ ನನಗ್ ಭಯ ಕೂಡ ಇರ್ಬಾರ್ದು ನೋಡಪ್ಪ, ಹಂಗ ನೀನ್ ಕೃಪೆ ಮಾಡಂತ ಕೇಳ್ಕೊಳ್ಳುವಂಥದ್ದು ನೋಡ್ರಿ. ಏನೇ ಆದ್ರೂ ಕೂಡ ನನಗೆ ಹೆಂಗಿರ್ಬೇಕು, ಸಮುದ್ರ ಕಲ್ಲು ನಿಂತಿರ್ತಾವ, ಸಮುದ್ರ ದಡದಲ್ಲಿ ಕಲ್ಲುಗಳು ಇರ್ತಾವ ನೋಡ್ರಿ ಒಂದೊಂದ್ಸಲ, ಆ ತೆರೆ ನೊರೆ ಹೊಡಿತಾನೆ ಇರ್ತದೆ ಅದಕ್ಕೆ, ಆದ್ರೆ ಕಲ್ಲು ನಿಂತಿರ್ತದ ನೋಡ್ರಿ. ಅದಕ್ಕೆ ಏನ್ ಬಡದ್ರು ಕೂಡ ಏನ್ ಟಚ್ ಆಗಂಗಿಲ್ಲ ಅದ್ ಕಲ್ಲಿಗೆ. ಹಂಗ ನನಗ್ ಭಾವ ಕೊಡ ಅಂತ ಹೇಳ್ತಾರ ಅವ್ರು. ಪ್ರಾರಬ್ಧ ಕರ್ಮ ರೂಪದಿಂದ ಬಹಳಷ್ಟು ತೆರೆ ಹೊಡಿತಾವ, ತೆರೆಗಳು ಬಂದು ಹೊಡಿತಾವ. ಯಾಕಂದ್ರೆ ನಾ ಮಾಡಿದ ಕರ್ಮ ಬಲವಂತವಾದ್ರೆ ಇಂತ ಏನೇನ್ ಮಾಡಿವೇನು ಯಾರಿಗ್ ಗೊತ್ತು. ಆ ರೀತಿಯಿಂದ ಪ್ರಾರಬ್ಧದಾಗ ಕಷ್ಟ ಸುಖ ಎಲ್ಲ ಬಂದ್ಬಿಡ್ತಾವ. ಬಂದಾಗ ಆದ್ರೂ ಕೂಡ ನನ್ನ ಭಾವ ವಿಚಲಿತ ಆಗ್ಬಾರದು ಅನ್ನುವಂತಹದ್ದು ಕೇಳುವಂಥದ್ದು. ಅದಕ್ಕೆ ಇಲ್ಲಿ ಜನನ ಮರಣ ರೂಪ ಸಂಸಾರ, ಇದು ಸಂಸಾರ, ಮತ್ತೆ ಬೇರೆ ಸಂಸಾರ ಅಲ್ಲ. ಹೆಂಡತಿ ಮಕ್ಕಳು ಆ ಸಂಸಾರ ಬೇರೆ, ಇದು ಹುಟ್ಟು ಸಾವು ಇದೇನ್ ಕಷ್ಟಕ್ಕೆ ಗುರಿ ಆಗ್ತದಲ್ಲ ಈ ಸಂಸಾರ, ಈ ಶರೀರದ್ದೇ ಒಂದು ಸಂಸಾರ. ಆದ್ರೆ ಈ ಸಂಸಾರದ ಭಯ ಆಗ್ಬಾರ್ದು, ಇರಬಾರ್ದು. ಯಾವಾಗ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪ ನಾನು ಇದ್ದೀನಿ ಅಂತ ದೃಢ ಆದ್ಮೇಲೆ ಶರೀರದ ಸಾಹಿತ್ಯದ ಊಟದ ಅದಕ್ಕೆ ರೋಗ ಬಂತ ಭಯ ಯಾಕಪ್ಪ ಇರಬಾರ್ದು. ಅಲ್ಲಿ ತನಕ ದೃಢ ಆಗಿರ್ಬೇಕು. ಆದ್ರೆ ಇದಕ್ಕೆ ಭಯ ಇರ್ತದಂತಂದ ಮೇಲೆ ಮತ್ತೆ ಆತ ಮುಕ್ತ ಅಂತ ಹೆಂಗ ಅನ್ಬೇಕು, ಜೀವನ್ ಮುಕ್ತ ಆಗಿದಾನಂತ ಹೆಂಗ್ ಹೇಳ್ಬೇಕಾಗ್ತದ್ರಿ? ಭಯನೇ ಇರಬಾರ್ದಲ್ಲಿ. ಮತ್ತೆ ಅದನ್ನೆಲ್ಲ ತಿಳ್ಕೊಂಡಿನಂತ ನನಗ್ ಭಯ ಆಗ್ತದ್ರಿ, ಸಾಯಕ್ ಭಯ ಆಯ್ತಿರು, ನನ್ಗ್ ರೋಗ ಬಂತ್ರಿ, ಹಂಗಂತ್ರಿ ಹಿಂಗಂತ್ರಿ ಅಂತ ಭಯ ಪಟ್ಟು ಬಿಡ್ತಾನಲ್ಲ, ಮತ್ತ ಆತ ಮುಕ್ತದನಂತ ಹೆಂಗ್ ಅನ್ಬೇಕ್ರಿ ನಾವು ಅಂತ ಮಹಾತ್ಮರು ಹೇಳ್ತಾರೆ. ನಾವ್ ಅರಿಯವು ಇದನ್ ಮಾತು ಬಹಳ ಹೊಸದ್ ಅನ್ಸಕತ್ತದ ನೋಡು. ಅದಕ್ಕ ಆಗಲಾರದು ಈಗ ಆಗಿರುವುದನ್ನ ನಾವು, ಯಾಕಂದ್ರ ಈ ರೀತಿ ಹಿಂಗ ಹೇಳ್ತಾನಂದ್ರ ನಮಗ ಅರ್ಥ ಆಗಕ್ಕೆ ಸಾಧ್ಯ ಇಲ್ಲ. ಇದು ಮಾತು ಮಾತ್ರ ಹೊಸತು ಅನಿಸ್ತದ ನಮಗ. ಅದಕ್ಕೆ ಇಲ್ಲಿ ಕೂಡ ಯಾವಾಗ ನಿರಾವರಣ ಯಾವ ಆವರಣಗಳು ಇರಬಾರ್ದು. ಈಗ ಹಿಂದೆ ಹೇಳಿದ್ರಲ್ಲ ಆವರಣಗಳು, ಮಾಯ, ಮಹತ್ತು, ಅಹಂಕಾರ, ಮೂಲ ಅಹಂಕಾರ, ಆಮೇಲೆ ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಇವೆಲ್ಲ ಪಂಚಕೋಶಗಳು. ಇವೆಂಗ ಆವರಣ ಆಗಿದಾವ? ಅನ್ನಮಯ ಕೋಶ, ಮನೋಮಯ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇವೇನ್ ನಿಜವಾಗಿ ಸತ್ಯ ಅದಾವೇನ? ನಾವಿನ್ನು ಶರೀರದೊಳಗ ಕೂತ್ಕೊಂಡು ಇನ್ನು ಒಳಗ ಹೋಗಿಲ್ಲ. ಇದಕ್ಕ ಶರೀರಕ್ಕೆ ಉಣಿಸೋದು, ತಿನ್ನಿಸೋದು, ಇದಕ್ಕ ರಂಬಿಸೋದು, ಇದರಲ್ಲೇ ಒದ್ದಾಡಕತ್ತೀವಿ. ಅದಕ್ಕೆ ಇವು ಆತ್ಮನನ್ನ ಒದಿಕೆ ಆಗಿದಾವ, ಆವರಣ ಮಾಡಿದಾವ, ಇವೆಲ್ಲ ಮ್ಯಾಲ ಮುಚ್ಚಿಬಿಟ್ಟಿದಾವ. ಅದಕ್ಕೆ ಇವನ್ ತೆಗಿಬೇಕು ನೋಡ್ರಿ. ಇವು ಬಹಳ ದೊಡ್ಡ ಕೆಲಸ, ಮತ್ತೆ ಸಣ್ಣ ಕೆಲಸ ಅಲ್ಲ ಇದು.
ಅದಕ್ಕ ಸುಲಭನ ಐತೆ. ಯಾವಾಗ ವೈರಾಗ್ಯ ಭಾವ ತಗೊಂಡಾಗ ಸುಲಭನ ಐತೆ. ದೃಢಭಾವ ಬರ್ಬೇಕು, ಛಲ ಬರ್ಬೇಕು. ಅದಕ್ಕೆ ಛಲ ಬೇಕು ಶರಣಂಗೆ ಪರಧನವ ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರದೈವ ಒಲ್ಲೆನೆಂಬ ಅಂತ ಹೇಳಿದಾರಲ್ಲ ಮಹಾತ್ಮರು. ಈ ಛಲ ಒಂದು ಬೇಕು. ಆದ್ರೆ ಇವು ನಮ್ಮಲ್ಲಿ ತುಂಬಿ ಬಿಟ್ಟಾಗ ದೂರ ಇಲ್ಲವೋ ಮುಕ್ತಿ, ದೂರವಿಲ್ಲವೋ, ದೂರ ಇಲ್ಲ. ಆದ್ರ ಮನಸ್ಸು ಬಹಳಷ್ಟು ಇದಕ್ ಬರ್ಬೇಕಾಗ್ತದೆ. ಬಂದಾಗ ಇಲ್ಲಿ ಹೆಂಗ ನಿರಾವರಣ, ಎಲ್ಲ ಆವರಣಗಳ ತೆಗೆದು ಹಾಕೋದು. ಪರಿಪೂರ್ಣ ಆನಂದ ಸಹಿತ ವೃತ್ತಿ ಉಳ್ಳವನಾದ್ರೇನೆ ಅವಾಗ ಮುಕ್ತನು ಅಂತ ಹೇಳ್ತಾರ. ಅವಾಗ ನಿರಾವರಣ, ಯಾವ ಆವರಣಗಳು ಇಲ್ಲ, ಆವರಣಗಳು ತೆಗೆದು ಬಿಸಾಕದು. ಈಗೇನ್ ಹೇಳಿದಾರೆ ಹಿಂದೆ, ಅವೆಲ್ಲ ಆವರಣಗಳು ಮಾಯ, ಆಮೇಲೆ ಇವು ಮಹತ್ತು, ಇವೆಲ್ಲ ನಾವ್ ಅರ್ಥ ಮಾಡ್ಕೊಂಡು ತಿಳ್ಕೊಂಡಾಗ ಇವೆಲ್ಲ ಹೋಗ್ತಾವ. ತಿಳಿತಾ ಇಲ್ರಿ ನಾವ್ ಬಿಡ್ತೀವಿ ಅನ್ನೋದನ್ನ ದೊಡ್ಡ ತಪ್ಪಾಗ್ತದ. ನಾವ್ ಕೇಳ್ತಾ ಹೋದಾಗ ಅದಾಗೆ ನಮ್ಗ ಅದು ಬಿಟ್ಕೊಂತ ಹೋಗ್ಬಿಡ್ತಾವ, ಗೊತ್ತಾಗ್ಬಿಡ್ತದ ನಮಗ. ಯಾವಾಗ ನಾವ್ ಕೇಳ್ತಾ ಹೋಗ್ತೀವಿ, ನಾವ್ ಬಿಟ್ಕೊಂಡಿವಿ ಅನ್ನೋದು ಕೂಡ ದೊಡ್ಡ ಅಜ್ಞಾನ ಆಗ್ತದೆ, ಬಿಡುವಂಥದ್ದಲ್ಲ. ಆದ್ರೆ ಕೇಳ್ತಾ ಹೋದಾಗ ತಾವೇ ದೂರ ಆಗ್ತಾ ಬರ್ತಾವ. ಹೇಳೋದೇ ಬೇಡ, ಅದು ಪ್ರಯತ್ನನೂ ಬೇಕಾಗಿಲ್ಲ. ಕೇಳೋದ್ ಬಿಡಬಾರ್ದು, ಶ್ರವಣ ಮಾತ್ರ ಯಾವತ್ತೂ ಬಿಡಬಾರ್ದು, ನಮಗ್ ದೃಢ ಆಗೋ ಮಟ್ಟ ಬಿಡಬಾರ್ದು ಅಂತ ಹೇಳುವಂಥದ್ದು ಮಹಾತ್ಮರು. ಅದಕ್ಕೆ ನಿರಾವರಣ ಪರಿಪೂರ್ಣ ಆನಂದ ಸಹಿತ ವೃತ್ತಿ ಉಳ್ಳವನಾದ್ರೇನೆ ಆತ ಮುಕ್ತ. ಅದಿಲ್ಲದೆ ಇದ್ರ ಮುಕ್ತನಂತ ಅನ್ನುವಂಥದ್ದು ಏನಾಗ್ತದೆ, ಅದೇನು ಇಲ್ಲ. ಈ ವಿಚಾರಗಳು ಆತನ ಹತ್ರನೂ ಇಲ್ಲ. ಆದ್ರೂ ಕೂಡ ನನಗೆ ಜೀವನ ಮುಕ್ತ ಆಗ್ಯದ ಅಂತ ಹೇಳತ್ತನ್ನಲ್ಲ, ಅದು ಆತನ ಒಂದು ಭ್ರಮೆ ಅಂತ ಆಗಿದೆಪ್ಪ ಅಂತ ಹೇಳ್ತಾರೆ ಮಹಾತ್ಮರು. ಆತೊಂದು ಭ್ರಮೆ ಅಷ್ಟೇ ಹೊರತಾಗಿ ನಿಜವಾಗಿ ನೋಡಿದ್ರ ಆತಗೆ ಜೀವನ್ ಮುಕ್ತ ಅಲ್ಲ. ಹಿಂಗಾಗದೆ ಇದ್ರ ಆತ ಜೀವನ್ ಮುಕ್ತ ಆಗಕ್ ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಾರ. ಅದಕ್ಕೆ ಬಹಳಷ್ಟು ವಿಶೇಷವಾದಂತ ವಿಚಾರಗಳು. ಹಿಂಗಾಗಿ ಮಾನವ ಜನ್ಮ ಬಂದ್ಬಿಟ್ಟದ ಭೂಮಿಗೆ. ಯಾಕಂದ್ರೆ ಯಾವ್ದೋ ಒಂದು ಜನ್ಮದ ಪುಣ್ಯ. ಅದಕ್ಕೆ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕದ ಉದಿಯಾದಿ ಬಳಿಕಿಂದು ಪರ್ಯಂತ ತಾನು ಒದವಿ ಎಸಗಿದ ಅಖಿಲ ಪುಣ್ಯ ತತ್ತಿ ಫಲಿಸಿದ ನಿಂತು ಪೆರೆತಿಲ್ಲವೇನೆ ಪೇಳುವೆ ಅಂತ ನಿಜಗೊಂಡ್ರೆ ಹೇಳ್ತಾರ. ಇದನ್ನೊಮ್ಮೆ ಕೇಳಿಬಿಟ್ರ ಎಷ್ಟು ಒಂದು ಕರುಣಾಮಯಿಗಳು ಗುರುಗಳು. ಹೆಂಗಾರ ಮಾಡಿ ಅವ್ರಿಗೆ ಗೆಲ್ಲಲಿ. ಅದಕ್ಕೆ ಮೊನ್ನೆ ವಿಷಯದಲ್ಲಿ ಬಂದುವಲ್ಲ, ಮುಕ್ತರು ಎಷ್ಟು ಸುಕೃತಿಗಳು 5 ಅಂತ ಹೇಳಿದಾರ. ಭೂಮಿ ಮೇಲೆ ಹುಟ್ಟಿದಂತ ಮನುಷ್ಯರೊಳಗ ಸುಕೃತಿಗಳು 5 ಮಂದಿ ಅಂತ ಹೇಳಿದಾರಲ್ಲ. ಅದಕ್ಕೆ ಇಲ್ಲಿ ಕೂಡ ಮಹಾತ್ಮರು ಹೇಗಾದ್ರೂ ಮಾಡಿ ಅಂತ ಆನಂದವನ್ನು ಪಡ್ಕೊಳ್ಳಿ, ಹೇಗಾದ್ರೂ ಮಾಡಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಳಿ, ಜನನ ಮರಣ ರಹಿತರನ್ನಾಗಿ ಮಾಡ್ಕೊಳ್ಳಿ, ಈ ಭವದಿಂದ ಪಾರಾಗ್ಲಿ ಅನ್ನುವಂತ ಒಂದು ಕಳಕಳಿಯ ವಿಚಾರ. ಅದಕ್ಕೆ ಒಂದು ಮಾತು ಹೇಳ್ತಾರ, ಯಾವಾಗ ಅವ್ರು ಹೇಳ್ತಾರ, ಧರೆಯನ್ನೆಲ್ಲವನ್ನು ಸನ್ನಿಸಿ ಧೂಳಿ ಮಾಡಲ್ ಪರಮಾಣುಗಳನ್ನೇ ತೆನಿತು ದೇಹವನ್ನು ಧರಿಸಿ ತೊಂದೊಂದು ಜೀವರ ಬಸರೋಳು ಬಂದು ಮರಳಿ ನೀನತ್ತ ತಿರುಗದಂತೆ ರಚಿಸದೆ. ಎಂತ ಒಂದು ಅದ್ಭುತ ವಾಕ್ಯಗಳನ್ನ ಹೇಳ್ತಾರ. ಇಲ್ಲಿ ಕೂಡ ನಿಜಗೊಂಡ್ರ ಇದು ಕೂಡ ಹೇಳಿದ್ದು. ಅದಕ್ಕೆ ಇದನ್ನೊಮ್ಮೆ ಕೇಳಿ ತಿಳಿದೊಡೆ ಅವನು ಈ ಲೋಕ ದುದಿಯಾದಿ ಬಳಿಕಿಂದು ಪರ್ಯಂತ ಅಂತ ಹೇಳ್ತಾರೆ. ಯಾವಾಗ ಈ ಜಗತ್ತು ಹುಟ್ಟಿದ ಅವಾಗಿಂದನೂ ಹುಟ್ಟಿದವ ನೀನು. ಹಲ್ವಾರು ಶರೀರಗಳನ್ನ ತೊಟ್ಕೊಂಡು ಬಂದಿದಿ, ಇಂಥದೆಲ್ಲ ಬಹಳಷ್ಟು ಮಾಡ್ಕೊಂಡು ಬಂದವ ನೀನು. ಅವಾಗಿಂದನೂ ಬಂದು ಇಲ್ಲೇ ಪರ್ಯಂತ ಏನು ನೀನು ಪುಣ್ಯದ ಕೆಲಸಗಳನ್ನ ಮಾಡಿದಿ, ಅವೆಲ್ಲ ಸ್ವಲ್ಪ ಈಗ ನಾವೇನ್ ಮಾಡ್ತೀವಿ ಅವೆಲ್ಲ ನಮ್ಮ ಹಿಂದೆ ಜಮಾ ಆಗ್ಬಿಡ್ತಾವ. ಪುಣ್ಯಕ್ಕೆ ಪಾಪನೇ ಇರ್ಲಿ ಪುಣ್ಯನೇ ಇರ್ಲಿ ಅವೆಲ್ಲ ನಮಗ್ ಜಮಾ ಆಗ್ಬಿಡ್ತಾವ. ಅವು ಎಲ್ಲೇ ಹೋಗಂಗಿಲ್ಲ, ನಾವ್ ಯಾರು ಕಾಣಂಗಿಲ್ಲಪ್ಪ, ಅದಕ್ಕೆ ನಾವ್ ಇಂಥ ಕೆಲಸ ಮಾಡಿವಿ, ಇವ್ ಯಾರಿಗ್ ಗೊತ್ತಾಗ್ಲಾರ್ದಂಗ್ ಮಾಡಿವಿ ಅಂತ ಅನ್ನುವಂಥದ್ದಲ್ಲ. ಯಾಕಂದ್ರೆ ಅದು ಪಾಪನೇ ಆಗಿರ್ಲಿ ಪುಣ್ಯನೇ ಆಗಿರ್ಲಿ ಅದು ನಮ್ಮ ಬೆನ್ನಿಗೆ ಜಮಾ ಆಗ್ಬಿಡ್ತಾವ, ನಮ್ಮ ಅದಕ್ಕೆ ಲಿಸ್ಟಿಗೆ ಜಮಾ ಆಗ್ಬಿಡ್ತದೆ. ಅದಕ್ಕೆ ಅವಾಗಿಂದ ಮಾಡಿದಂತ ಒಂದು ಪುಣ್ಯದ ಒಂದು ಸೇಕರಣೆ ಆಗಿ 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 ಇವಾಗ ಏನ್ ಇದನ್ನ ಕೇಳಕ್ ಕೂತ್ಕೊಂಡಿವಲ್ಲ, ಇವಾಗ ಅದ್ರ ಫಲ ಸಿಕ್ಕಿದೆ ಅಂತ ತಿಳ್ಕೊಡ್ರಿ ಅಂತ ಹೇಳ್ತಾರ ಅವ್ರು. ಬರೇ ಕುಂತು ಕೇಳೋದಕ್ಕೆ ಮತ್ತೆ ಇನ್ನು ಜ್ಞಾನ ಪಡ್ಕೊಂಡ್ರೆ ಎಂತ ಒಂದು ಪುಣ್ಯದ ಕೆಲಸ, ಎಂತ ಒಂದು ಅದ್ಭುತ ಕೆಲಸ ನಾವು ಮಾಡ್ಕೊಳ್ತೀವಿ. ಅದಕ್ಕೆ ಕುಂತು ಕೇಳುವಂತ ಭಾವ ಬರೀದೆ ದೊಡ್ಡ ಕೆಲಸ ಮೊದಲನೇ ಮಾತಂದ್ರ. ಅದಕ್ಕೆ ಸಪ್ತ ಭೂಮಿಕೆ ಒಳಗ ಸುಖೇಚ್ಛ ಅನ್ನುವಂಥದ್ದೇ ಎಷ್ಟೋ ಜನ್ಮದ ಪುಣ್ಯ ಅಂತ. ಯಾವಾಗ ಈ ಸಂಸಾರ ದುಃಖ, ಈ ಶರೀರದ ದುಃಖ ನಮ್ಗೆ ಅನಿಸ್ತು, ನಿಜವಾದ ದುಃಖ ಗೊತ್ತಾಗ್ಬೇಕು. ನಿಜವಾದ ದುಃಖ ಗೊತ್ತಾಯ್ತು ಅಂದಾಗ ಸದ್ಗುರುಗೆ ಶರಣಾಗತನ ಯಾವಾಗ ಶ್ರವಣ ಮನನ ನಿಧಿಧ್ಯಾಸ ಮಾಡಕ್ ಶುರು ಮಾಡಿದೀವಿ, ಆ ಸುಖದ ಅಪೇಕ್ಷೆ ಬಂತಪ್ಪ, ಈ ದುಃಖ ಬಹಳ ಐತಪ್ಪ ಈ ಸಂಸಾರ, ಸಾಕಿನ್ನ ನನಗ ಏನಾದ್ರೂ ಒಂದು ನಮ್ಗ ಸುಖದಂತ ಒಂದು ವಿಚಾರಗಳನ್ನ ನಮಗೊಂದು ಹೇಳ್ರಿಪ್ಪ, ಇದು ಸಾಕಾಗೋಗ್ಯದ, ಇದು ಹುಟ್ಟುವಂಥದ್ದು ಸಾಯುವಂಥದ್ದು ಇದೆಲ್ಲ ಬಹಳ ಕಷ್ಟ ಐತಪ್ಪ ಅಂತ ಯಾವಾಗ ಗುರುಗಳ ಹತ್ರ ಬಂದಾಗ ಅಲ್ಲಿ ಕುಂತು ಕೇಳುವಂಥದ್ದು ದೊಡ್ಡ ಪುಣ್ಯ ನೋಡ್ರಿ. ಈ ವಿಚಾರ ಯಾವಾಗ ಅದು ಒಳಿತು ಅಂತಂದಾಗ ಎಷ್ಟೋ ಜನ್ಮ ಮಾಡಿದಂತ ಪುಣ್ಯದ ಫಲ ಅಂತ ಹೇಳ್ತಾರ ಅವ್ರು.
ಇನ್ನು ಕೇಳಿಲ್ಲ. ಅದಕ್ಕೆ ಮತಿಯುಂಟ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನೆ ಸುಕೃತಿ ಪೇಳುವಿನಿ ಕೇಳು ಅಂತ ಹೇಳಿದಾರೆ. ಮೈತ್ರೇದೇವಿ ಅಷ್ಟೇ ಕೇಳಿದಳಕ್ಕೆ. ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂದವಳಿದು ಸನ್ನುತ ನಿಜ ಸುಖದೊಳ ನಿರುತ್ತಿರ್ಪ ಇತಕ್ಕಿದೆ ಮತ್ತ ಅನ್ಯವಿಲ್ಲಂದಿನಿಪ ಸದ್ಗತಿಯೇನೆ ಪೇಳನೆಗೆ ಅಮಲಾತ್ಮ ಅಂತ ಕೇಳ್ತಾಳಕಿ. ಕೇಳಿದಾಗ ಆಹಾಹಾ ಏನ್ ಮೈತ್ರ, ಏನ್ ಪುಣ್ಯ ಮಾಡಿದೀನಿ ನೀನು. ಈ ಭೂಮಿ ಮೇಲೆ ಹುಟ್ಟಿ ಅದಕ್ಕ ಸುದತಿ ಕೇಳಿ ಈ ವಿಶ್ವದೊಳಗೆ ನಿನ್ನಂತೆ ಪದಪ್ಪಿಂದೆ ಕೇಳಿದವರು ಯಾರು ಉಂಟಂತ ಹೇಳ್ಬಿಟ್ಟಿದ್ದಾರೆ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂತ ವಿಚಾರ ಇವು. ಸುದತಿ ಕೇಳಿ ಈ ವಿಶ್ವದೊಳಗೆ ನಿನ್ನಂಗೆ ಯಾರು ಕೇಳ್ತಾರೆ, ಪದಪಿಂದೆ ಅಂತ ಹೇಳ್ತಾರ ಅವರು. ಅದಕ್ಕೆ ಇಲ್ಲಿ ಹೇಳ್ತಾರೆ ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿನೇ ಸುಕೃತಿ. ಯಾಕಂದ್ರೆ ನಿನ್ನಲ್ಲಿ ಈ ಒಂದು ಆನಂದದ ವಿಚಾರ, ಇದು ಒಂದು ನಿನಗ್ ಭಾವ ಉದಯ ಆಗ್ಯದಲ್ಲ, ವಿವೇಕ ಉದಯ ಆಗ್ಯದಲ್ಲ. ಅಬ್ಬಬ್ಬಬ್ಬಾ ಎಷ್ಟು ಪುಣ್ಯ ಮಾಡಿದಿ ಮೈತ್ರ ನೀನು. ಅದಕ್ಕೆ ನಿನ್ನಂತೆ ಪದಪಿಂದೆ ಕೇಳಿದವರು ಯಾರುಂಟು ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರ. ನೀನ್ ಬಹಳ ಸುಕೃತಿ, ಬಹಳ ಪುಣ್ಯಾತ್ಮಳು ನೀನಂತ ಹೇಳಿದಾರ. ಅಂದಾಗ ನಾವ್ ಇವತ್ತು ಇದನ್ನ ಕೇಳ್ತಾ ಇದ್ದೀವಿ. ನಮ್ಮ ಮನಸ್ಸಿದ್ರಾಗ ಆದಂತಂದ್ರ ನಿಜವಾಗಿ ನಮ್ಗೆ ಕಾಣದೇ ಇರುವಂತ ಮಹಾತ್ಮರು ನಮಗ್ ಬೆನ್ನು ತಟ್ಟುತ್ತಾರ. ಯಾಕೆ ಅಜ್ಞಾನಿಗಳು ತಟ್ಟಂಗಿಲ್ಲ. ಯಾಕೆ ಒಂದ್ ತಾಸು ಕಾಲ ಕಳಿತ್ರಿ ಇಂಥದಂತ ಕೆಲ್ಸಾರ ಮಾಡಿದ್ರೆ ಇಟ್ಟು ಕೆಲ್ಸಾರ ಆಗ್ತದ, ಸುಮ್ನೆ ಕುಂತ್ ಕೇಳ್ತಾವ. ದೊಡ್ಡ ಮಹಾತ್ಮರೇ ಆಗ್ಬಿಡ್ತೀವಿ ಅಂತ ಕೇಳೋ ಅನ್ನೋರ್ನು ಅದಾರ ಜಗತ್ತಿನೊಳಗ. ಆ ಮಾತನ್ನ ಧಿಕ್ಕರಿಸಿ ನಾವ್ ಇವತ್ತು ಇಲ್ಲ ಇವತ್ತು ಕೇಳ್ತೀವಿ, ಇವತ್ತು ಸತ್ಸಂಗ ಕೇಳ್ತಾ ಇದ್ದೀವಿ, ಇವತ್ತು ಅದ್ರಾಗ ನಾವ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀವಿ ಅನ್ನುವಂತ ಭಾವ ಬರ್ತದಲ್ಲ, ನಮ್ ಕಾಣದೇ ಇರುವಂತ ಮಹಾತ್ಮರು ಬೆನ್ನು ತಟ್ತಾ ಇದ್ದಾರಂತ ತಿಳ್ಕೊಬೇಕು. ಅಜ್ಞಾನಿಗಳು ಯಾವತ್ತು ಬೆನ್ನು ತಟ್ಟಂಗಿಲ್ಲ. ಅದಕ್ಕೆ ಅವ್ರು ನಮ್ ಜೊತೆ ಇರ್ತಾರ, ನಮ್ ಬೆನ್ನು ತಟ್ತಾರ, ಖುಷಿ ಪಡ್ತಾರ. ಮಹಾತ್ಮರು ಕೂಡ ಶಾಂತ ರಸದೊಂದು ಬಣ್ಣಿಸುವ ವರ್ತನ ಅಂತ ಹೇಳಿದಾರ. ಇಂಥ ಕೆಲ್ಸಕ್ಕೆ ಮಹಾತ್ಮರು ನಮ್ಗ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಂತ ಶಬಾಷ್ ಅಂತ ಹೇಳ್ತಾ ಇದ್ದಾರೆ. ಅಂದಾಗ ನಾವು ಬಹಳ ಧನ್ಯರಂತ ಹೇಳ್ಬೇಕಾಗ್ತದೆ ಇಂಥ ಒಂದು ಈ ವಿಚಾರಗಳನ್ನ ನಾವು ಕೇಳುವಂಥದ್ದು. ಅದಕ್ಕೆ ಅಂತ ಒಂದು ಮಹಾತ್ಮರ ಒಂದು ಕೃಪಾಶೀರ್ವಾದ ನಮ್ಮೆಲ್ಲರ ಮೇಲೆ ಇರ್ಲಿ. ಮತ್ತೆ ನೋಡೋಣ ಒಂದೆರಡು ಮಾತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.